ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಾ ಇದ್ದೇನೆ ಮೊದಲು ಅಂತ ಹೇಳಿದ್ನಲ್ವ, ಅದರದ್ದು ನನ್ನ ಹತ್ರ ಮೆಟೀರಿಯಲ್ ತೊಗೊಂಡಿರೋದು ಮಾಡಿರೋದು ಎಲ್ಲ ಹಂಗೆ ಅರ್ಧಂಬರ್ಧ ಬಿಟ್ಟಿದ್ದೆ. ನನ್ನ ವಾಯ್ಸು ಸ್ವಲ್ಪ ಹುಷಾರಿಲ್ಲದಿರೋದ ಕಾರಣ ಒಂದು ವಾರ ಮೇಲಾಯಿತು, ಇನ್ನೂ ಚೆನ್ನಾಗಾಗಿಲ್ಲ. ಇನ್ನೂ ಸ್ವಲ್ಪ ದಿನ ಹೋಗಬೇಕು. ನನಗೆ ಕೋಲ್ಡ್ ಜಾಸ್ತಿ ಆಗಿರೋದ್ರಿಂದ ವಾಯ್ಸ್ ಈ ಥರ ಬರ್ತಾಯಿದೆ. ನಾನು ಟೆರಕೋಟಾ ಜ್ಯುವೆಲರಿ ಮಾಡಿದ್ಮೇಲೆ ಅದನ್ನು ತೋರಿಸ್ತಾ ಇದ್ದೀನಿ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವರು ಯೂಟ್ಯೂಬಲ್ಲಿ ಎಲ್ಲ ನೋಡಿಬಿಟ್ಟು ನಾವು ಮಾಡಬೇಕು ಅಂತೇಳಿ ಆ ಥರ ಬಿಟ್ಬಿಟ್ಟು ಮಾಡ್ತಾರೆ. ನನ್ನನ್ನು ತುಂಬ ಜನ ಕೇಳಿದ್ದಾರೆ, ಟೆರಕೋಟಾ ಮಾಡ್ಬೋದಾ, ಆಗುತ್ತಾ ಅಂತಂದೆಲ್ಲ ಕೇಳಿದ್ದಾರೆ. ನಾನು ಅದಕ್ಕೆ ಏನೇನು ಹೇಳಬೇಕು ಅದೆಲ್ಲ ಡೀಟೇಲಾಗಿ ಹೇಳಿದ್ದೀನಿ ಅವರಿಗೆ. ನೋಡಿ, ಫಸ್ಟು ನಾವು ಮನೇಲೇ ಬಿಸ್ನೆಸ್ ಮಾಡ್ಬೋದು. ಸ್ವಲ್ಪ ರೂಮ್ ಇದ್ದರೆ ಸಾಕು, ಜಾಗ ಇದ್ದರೆ ಸಾಕು, ಏನೂ ಬೇಡ, ಸ್ವಲ್ಪ ಮೆಟೀರಿಯಲ್ಲೇ ಮಾಡ್ಕೊಬೋದು ಅಂತ ಹೇಳ್ತಾರೆ. ಒಂದು 4,000 5,000 ಖರ್ಚು ಮಾಡಿದರೆ ಸಾಕಾಗುತ್ತೆ, ಏನೂ ಬೇಡ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಸರಿ, ಮಾಡ್ಬೋದು. ಆದರೆ ಅದನ್ನು ಮಾಡಿಬಿಟ್ಟು ನಾವು ಸೇಲ್ ಮಾಡೋದಿದೆಯಲ್ಲ, ಕಲರ್ ಹಾಕೋದಿರ್ಬೋದು ಅಥವಾ ಸೇಲ್ ಮಾಡೋದಿರ್ಬೋದು, ತುಂಬಾ ಕಷ್ಟ. ಮೊದಲನೇದಾಗಿ ನಮಗೆ ಹೇಳ್ತಾರೆ, ಏನು ಹೊರಗಡೆದಲ್ಲಿ ಏನೂ ತೊಗೊಂಬೇಡ, ಮನೇಲಿ ಏನಿದೆ ವಸ್ತು ಅದನ್ನೇ ಹಿಡ್ಕೊಂಡ್ಬಿಟ್ಟು ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಹೌದು, ಅದನ್ನು ಮಾಡ್ಬೋದು. ಆದರೆ ಏನು ಮಾಡೋದು, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಅದೇ ಥರ ನಾವು ತುಂಬ ಎಫರ್ಟ್ ಹಾಕಬೇಕು. ಈ ಮೊದಲನೇದಾಗಿ ಅದು ಮಣ್ಣೆಲ್ಲ ಇರುತ್ತಲ್ಲ, ಮಣ್ಣು ಕ್ಲೇ ಅಂತ ಏನು ಕೊಡ್ತಾರೆ. ನಾವು ಅದನ್ನ ಸ್ಟಾರ್ಟಿಂಗಲ್ಲಿ ನಮಗೆಲ್ಲ ತೋರಿಸಿರಂದ್ರೆ ಈ ಥರ ಈ ಬೀಡ್ಸ್ ತೋರಿಸಿದ್ರೆ ನಮಗೆ ಸ್ಟಾರ್ಟಿಂಗಲ್ಲಿ ಕೆಲವರಿಗೆಲ್ಲ ಕೈಯೆಲ್ಲ ಕೂರಲ್ಲಲ್ವ, ಹಾಗಾಗಿ ಇಷ್ಟು ದಪ್ಪ ದಪ್ಪ ಮಾಡೋದು ತೋರಿಸ್ಕೊಟ್ಬಿಟ್ಟಿದ್ರು. ಇದೆಲ್ಲ ಸುಮ್ಮನೆ ವೇಸ್ಟು. ಏನಾದರೂ ಬಾಗಿಲಿನಾದ್ರು ತೋರಣ ಥರನ ಮಾಡಿ ಯೂಸ್ ಮಾಡ್ಕೊಬೋದು. ಏಕೆಂದರೆ ಸ್ಟಾರ್ಟಿಂಗ್ ಮಾಡಿರೋದ್ರಿಂದ ಒಂದೊಂದು ರೌಂಡ್ ಶೇಪು ಸ್ವಲ್ಪ ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ಆಮೇಲೆ ಇದು ತುಂಬ ಬೇಕು, ಇಷ್ಟೇ ಬಾಗಿಲಿಗೆಲ್ಲ ಆಗಲ್ಲ, ಜಾಸ್ತಿ ಬೇಕಾಗುತ್ತೆ ಬೀಡ್ಸ್ ಎಲ್ಲ. ಹಾಗಾಗಿ ಸ್ವಲ್ಪನೇ ಇರೋದ್ರಿಂದ ನಾನು ಮತ್ತೆ ಅದು ಕ್ಲೇ ಬೇರೆ ಜಾಸ್ತಿ ರೇಟ್ ಇರುತ್ತೆ. ಅದು 100 ಚಿಲ್ಲರೆನೇ ಕೆ ಜಿ ಇದೆ ಅನಿಸುತ್ತೆ. ನನಗೆ ಮರ್ತೋಗ್ಬಿಟ್ಟಿದೆ. ಇವಾಗಲೇ 3 ವರ್ಷ ಆಯಿತು ನಾನು ನಿಲ್ಲಿಸ್ಬಿಟ್ಟು, ಎಲ್ಲ ಮರ್ತೋಗ್ಬಿಟ್ಟಿದೆ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಷ್ಟು ಕ್ಲೇ ಬೇರೆ ಆ ಮಣ್ಣು ತೊಗೊಬೇಕು. ಅಷ್ಟು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬೇಕಂದ್ರೆ ತುಂಬಾ ಕಷ್ಟ. ಅದು ಪ್ರೋಸೆಸ್ ಇದೆ ಜಾಸ್ತಿನೇ. ತುಂಬ ಒಂದು 2-3 ಸರಿ ಕಾಟನ್ ಬಟ್ಟೆಯಲ್ಲಿ ಸೋಸಬೇಕು, ಅದು ನೀಟಾಗಿ ಒಣಗಿಸ್ಬೇಕು. ಹಾಗೆ ಬಿಸಿಲಲ್ಲಿ ಒಣಗಿಸ್ಬೇಕಾದ್ರೆ ಏನು ಕಸ ಕೂಡ ಎಲ್ಲ ಬೀಳಬಾರ್ದು, ಕಸ ಕಡ್ಡಿ ಎಲ್ಲ ಬೀಳ್ತು ಅಂದ್ರೆ ನಾವು ಮಾಡ್ಬೇಕಾದ್ರೆ ಏನು ನಾವು ಡಿಸೈನ್ ಎಲ್ಲ ಮಾಡ್ತೀವಲ್ವ, ಅದೆಲ್ಲ ಸ್ವಲ್ಪ ಏನಾದರೂ ಇದ್ರೂ ಸಹ ಚೆನ್ನಾಗಿ ಬರೋಲ್ಲ. ನಾವು ಸುಡಬೇಕಾದ್ರೆ ಎಲ್ಲವ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅಷ್ಟು ನೀಟಾಗಿ ಕ್ಲೇ ರೆಡಿ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಹೊರಗಡೆ ಆನ್ಲೈನಲ್ಲಿ ಆರ್ಡರ್ ತರಿಸ್ಕೊಂಡು ಮಾಡ್ತಾಯಿದ್ದು. ಇಷ್ಟು ನಮಗೆ ಟೆರಕೋಟಾ ಜ್ಯುವೆಲರಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಮಗೆ ಮೊದಲನೇದಾಗಿ ಇದು ಏನಿದು ಮೋಲ್ಡು, ಇದು ಮೋಲ್ಡ್ ಅಂತಾರೆ. ಈ ಥರದ್ದೆಲ್ಲ ಮೋಲ್ಡ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಮೋಲ್ಡೆಲ್ಲ ಬೇಡ, ಹಾಗೆ ನೀವು ಕೈಯಲ್ಲೇ ಮಾಡ್ಬೋದು ಅಂತಂದು ಹೇಳಿಬಿಟ್ಟು. ಅವ್ರಿಗೆ ಯಾವ ಥರ ಕ್ರಿಯೇಟಿವಿಟಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಅಷ್ಟೇ ಸ್ಟಾರ್ಟಿಂಗಲ್ಲಿ ನನಗೆ ಕೈಯಲ್ಲಿ ಡಿಸೈನ್ ಮಾಡೋದಂದ್ರೆ ತುಂಬಾ ಇಷ್ಟ. ನೋಡಿ, ಇದೆಲ್ಲ ಕೈಯಲ್ಲಿ ಮಾಡಿರೋದು ನಾನು. ಚೆನ್ನಾಗಿ ಬಂತು ಡಿಸೈನು. ಸುಮಾರು ಕೈಯಲ್ಲೆಲ್ಲ ಮಾಡಿದ್ದೀನಿ. ನೋಡಿ, ಇದೆಲ್ಲ ಕೈಯಲ್ಲೇ ಮಾಡಿರೋದು. ಏನೇನು ಮನೆಯಲ್ಲಿ ನೀಡಲಿರ್ಬೋದು, ಏನಾದರೂ ಕ್ಯಾಪ್ಗಳು, ಪೆನ್ ಕ್ಯಾಪ್ ಆಗಿರ್ಬೋದು, ಆಮೇಲೆ ನಾವೇನಾದರೂ ಕ್ರೀಮ್ ಬಳಸ್ತೀವಲ್ಲ ಅದ್ರ ಕ್ಯಾಪ್ ಆಗಿರ್ಬೋದು, ಅದರಿಂದ ಯೂಸ್ ಮಾಡ್ಕೊಂಡು ನಮಗೆ ಯಾವ ಥರ ತಲೆ ಹುಡುತ್ತೆ ಆ ಥರ ಮಾಡ್ಕೊಂಬ ಡಿಸೈನು ಚೆನ್ನಾಗಿರುತ್ತೆ. ಆದರೆ ನಾವು ಎಲ್ರಿಗೂ ಸೇಲ್ ಮಾಡಬೇಕು ಅಂತ ಇದ್ದರೆ ಬರೀ ನಾವು ಹ್ಯಾಂಡ್ ಮೇಡು, ಏನಿದು ನಾವು ಹ್ಯಾಂಡ್ ವರ್ಕಲ್ಲಿ ಮಾಡಿರ್ತೀವಲ್ಲ ಅದನ್ನೇ ಸೇಲ್ ಮಾಡ್ತೀವಿ ಅಂದರೆ ತುಂಬ ಜನ ಈ ಥರ ವೆರೈಟಿ ಎಲ್ಲ ಕೇಳ್ತಾರೆ. ಬೇರೆಯವರೆಲ್ಲ ಸೇಲ್ ಮಾಡ್ತಾ ಇರ್ತಾರಲ್ಲ, ಆ ಡಿಸೈನ್ ಬೇಕು, ಈ ಡಿಸೈನ್ ಬೇಕು ಅಂತ ಹೇಳ್ತಾ ಇರ್ತಾರೆ. ನಮಗೆ ಒಂದೇ ಡಿಸೈನಲ್ಲಿ ಕೈಯಲ್ಲಿ ಮಾಡಿರೋದನ್ನೇ ಡಿಸೈನ್ಗಳೆಲ್ಲ ತೊಗೊಳಕ್ಕೆ ಇಷ್ಟಪಡಲ್ಲ ಕೆಲವರು. ಹಾಗಾಗಿ ನೋಡಿ ಇದೆಲ್ಲ ಕೈಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ. ಇದು ಯಾರಾದರೂ ಸ್ವಲ್ಪ ಪರ್ಸ್ನಾಲಿಟಿ ಇರೋರೆಲ್ಲ ಹಾಕ್ಕೊಬೇಕಾಗುತ್ತೆ. ನಮ್ಮ ಥರೆಲ್ಲ ಹಾಕ್ಕೊಂಬಿಟ್ರೆ ಸ್ವಲ್ಪ ಜಾತ್ರೆ ಥರ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ. ನಾನೆಲ್ಲ ಸ್ಟಾರ್ಟಿಂಗ್ ಮಾಡಿದ್ದನ್ನೇ ಮಾಡಿದ್ದಿದ್ದೆಲ್ಲ ಕೈಯಲ್ಲಿ ಮಾಡಿರೋದು. ಯಾವುದು ಮೋಲ್ಡೆಲ್ಲ ಏನಿಲ್ಲ. ನೀಟಾಗಿ ಹೇಳ್ಕೊಟ್ಟಿದ್ರು. ಮಧುರ ದ್ರಾಕ್ಷಿ ಯಾರು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ರು. ಚೆನ್ನಾಗಿದೆ ಇದು. ನಾನು ಯಾರಿಗೆ ಕೊಡಲಿ, ಯಾರು ಇಷ್ಟು ತಕ್ಕೊಂಡು ಹಾಕೊಳಕ್ಕಾಗಲ್ಲ. ಹಾಗಾಗಿ ಸುಮ್ಮನೆ ಎಲ್ಲ ಹೇಳ್ತಿರ್ಬಿಟ್ಟು ಇದು ಅಷ್ಟೇ. ಸ್ಟಾರ್ಟಿಂಗ್ ನಾವು ಕೈಯಲ್ಲೇ ಮಾಡಿರೋದು. ವರ್ಕೆಲ್ಲ ಡಿಸೈನ್ ಯಾವ ಥರ ಬೇಕು ನಮಗೆ ಆ ಥರ ಮಾಡಿಟ್ಟಿದ್ದೀನಿ. ನಮಗೆ ಕಲರಿಂಗೆಲ್ಲ ಯಾವ್ದು ಬೇಕು ನಮ್ಮ ಇಷ್ಟ ಅದು ಮಾಡ್ಕೊಬೋದು. ನಾನು ಕೈಯಲ್ಲಿ ಮಾಡಿದ್ದು ತುಂಬ ಡಿಸೈನ್ ಇದೆ, ಇನ್ನೂ ಸ್ವಲ್ಪ ಇದೆ. ನಾನು ಇದೆಲ್ಲ ಫುಲ್ ಕ್ಲಿಯರ್ ಆಗಲಿ ಮತ್ತೆ ತೋರಿಸ್ತೀನಿ ಮಾಡಿರೋದು. ನೋಡಿ, ಇದೆಲ್ಲ ಎಷ್ಟು ಕಷ್ಟ ಅಂದರೆ ಕಲರಿಂಗ್ ಹಾಕ್ಬೇಕಾರೆ ತುಂಬ ಕಷ್ಟ ಆಯಿತು. ಸ್ಟಾರ್ಟಿಂಗ್ ಕಲರ್ ಅಲ್ವಾ ಇದು, ಯಾವ ಥರ ಹಾಕ್ಬೇಕು ಅಂತಲೂ ಗೊತ್ತಾಗಲ್ಲ. ಬಡ ಅಂತ ಹಾಕ್ಬಿಡ್ತೀವಿ. ಕ್ಯೂರಿಯಾಸಿಟಿ ಯಾವ್ದು ಬರುತ್ತೋ ಅಂತೇಳಿ ಸ್ಟಾರ್ಟಿಂಗ್ ಪೇಂಟ್ ಮಾಡಿರೋದು ಯಾವ ಥರ ಬರುತ್ತೆ ನೋಡೋಣ ಅಂತ ಒಂದಷ್ಟು ಅರ್ಜೆಂಟಲ್ಲಿ ದಬ ಅಂತ ಬೆಳೆದಿರೋದು. ಎಲ್ಲ ಒಂದಕ್ಕೊಂದು ಸ್ವಲ್ಪ ಅಂಟೆಂಟ್ ಥರ ಆಗಿದೆ. ಆಮೇಲೆ ಇಲ್ಲಿ ಇದು ತುಂಬ ಇದೇನಿದೆ ಜಾಯಿಂಟ್ ಮಾಡಿದ್ವಲ್ವ ನಾವು, ಅದೆಲ್ಲ ಸ್ವಲ್ಪ ದೂರ ಇರಬೇಕಿತ್ತು, ಹತ್ರ ಆಗಿದೆ. ಹಂಗಾಗಿ ನೋಡಿದ್ದು ಈ ಥರ ಎಲ್ಲ ಅಲ್ಲಾಡಲಿದೆ, ಆ ಥರ ಆಗ್ಬಿಟ್ಟಿದೆ. ಆಮೇಲೆ ಇದು ಇದು ಎಲ್ಲ ನೀಟಾಗಿ ಕಲರ್ ಹಾಕಿದ್ಮೇಲೆ ಗೊತ್ತಾಯಿತು ನಾವು ಯಾವ ಥರ ಮಾಡಬೇಕು ಅಂತ. ಒಂದು ಹಾಳಾದ್ರೇ ಗೊತ್ತಾಗೋದು ನಮ್ಗೆ ಯಾವ ಥರ ಮಾಡಬೇಕು ಅಂತ. ಎಲ್ಲದು ಸಡನ್ನಾಗಿ ಒಂದೇ ಸರಿ ಬಂದುಬಿಡಲ್ಲ. ಹಾಗಾಗಿ ಇದು ಅಷ್ಟೇ. ಇದೆಲ್ಲ ಬಂದುಬಿಟ್ಟು ನಾವು ಮೋಲ್ಡ್ ತೊಗೊಂಡೆ. ನಾನು ಕೈಯಲ್ಲೇ ಮಾಡಬೇಕು ಅಂದ್ಕೊಂಡಿದ್ದು, ಮೋಲ್ಡ್ ತೊಗೊಂಡೆ. ನೋಡಿ, ಇದೆಲ್ಲ ಟರ್ನ್ ಆಗುತ್ತೆ. ಎಲ್ಲವೂ ಅಷ್ಟೇ, ಅವರೆಲ್ಲ ಹಾಕ್ಕೊಂಡು ತೋರಿಸ್ತಾರೆ. ಆದರೆ ಇದೆಲ್ಲ ಈ ಥರ ಟರ್ನ್ ಆಗುತ್ತೆ. ನಾವು ಹಾಕ್ಕೊಂಡು ನೀಟಾಗಿ ಮಾಡ್ಕೊಬೇಕು. ನಮ್ಮ ಬಾಡಿ ಮೇಲೆ ಇರುತ್ತಲ್ವ, ಅವಾಗ ನಾವು ಏನು ಸೀರೆ ಎಲ್ಲ ಡ್ರೆಸ್ ಹಾಕ್ಕೊಂಡಿರ್ತೀವಲ್ಲ ಅವಾಗ ನೀಟಾಗಿ ಈ ಥರ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ನಾವು 2 ತಂತಿ ಹಾಕಬೇಕು. ನನಗೆ ಸ್ಟಾರ್ಟಿಂಗ್ ಗೊತ್ತಾಯಿಲ್ಲ, ನಾನು 1 ತಂತಿ ಹಾಕಿದ್ದೀನಿ. ತಂತಿ ಅಂದರೆ ನಾವು ಪೋಣಿಸ್ತೀವಲ್ವ,
ನೋಡಿ ಇಲ್ಲಿ ಒಂದು ತಂತಿ ಬಂದಿದೆ. ನಾವು ಇಲ್ಲಿ ಕಡೆ ಒಂದು ಹೋಲ್ ಮಾಡಿಬಿಟ್ಟು 2 ತಂತಿ 2 ಕಡೆ ಜಾಯಿಂಟ್ ಮಾಡಬೇಕಿತ್ತು. ಆವಾಗಾದರೆ ಸ್ವಲ್ಪ ಹಿಂಗೆ ಅಲ್ಲಾಡೋದು ಸ್ವಲ್ಪ ಈ ಥರ ಕಡಿಮೆ ಆಗಿಬಿಡುತ್ತೆ. ಆದರೂ ಎಲ್ಲ ರೊಟೇಟ್ ಆಗ್ತಾ ಇರುತ್ತೆ ಈ ಥರ ಎಲ್ಲ ನಾವು ನೀಟಾಗಿ ಹಾಕ್ಕೊಬೇಕಾಗುತ್ತೆ. ಇದನ್ನು ಮಾಡಿದೆ, ಇದನ್ನಂತೂ ಯಾರು ನೋಡ್ತಾರೆ, ಎಲ್ರಿಗೂ ಚೆನ್ನಾಗಿದೆ. ನೋಡೋಕ್ಕೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಹಾಕ್ಕೊಳ್ಳೋರು ಮಾತ್ರ ಬೇಕು. ಇದನ್ನು ಅಷ್ಟೇ ಯಾರೂ ತೊಗೊಳ್ಳಿಲ್ಲ. ಸುಮ್ಮನೆ ನನಗೆ ಮಾಡಬೇಕು ಅಂದ್ಕೊಂಡು ಇಷ್ಟೊಂದು ಜ್ಯುವೆಲರಿನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಡಬಲ್ ಕಲರ್ ಮಾಡಿದ್ದೆ ನಾನು, ಮತ್ತೆ ಯಾಕೋ ಒಂಥರ ಅನಿಸ್ತು ಅಂತ ಮತ್ತೆ ಸಿಂಗಲ್ ಕಲರ್ ಮಾಡಿಟ್ಟಿದ್ದೀನಿ ಇದನ್ನು. ಇದು ನೋಡ್ಬೋದು, ಇದನ್ನು ಅಷ್ಟೇ ಈ ಬೀಡ್ಸ್ ಎಲ್ಲ ನಾವೇ ಕೈಯಲ್ಲೇ ಮಾಡೋದು. ಇದೆಲ್ಲ ಏನೂ ಇದಿಲ್ಲ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಇದನ್ನು ಅಷ್ಟೇ ನಮಗೆ ಯಾವ ಥರ ನಮ್ಮ ಕ್ರಿಯೇಟಿವಿಟಿಗೆ ಮಾಡ್ಕೊಬೇಕು, ಎಷ್ಟು ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ಮೋಲ್ಡಲ್ಲಿ ಮಾಡೋದು ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ನನಗೆ ಇವಾಗಲೇ ಖುಷಿ ಆಗ್ತಾಯಿದೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದೀನಪ್ಪ ಅಂತ ಇನ್ನೂ ಮಾಡಬೇಕು ಅಂತ ಆಸೆ ಇದೆ. ಆದರೆ ಏನು ಮಾಡೋದು, ಜಾಸ್ತಿ ಪ್ಲೇಸ್ ಬೇಕಾಗುತ್ತೆ ನೋಡಿ. ಇದೆಲ್ಲ ಓಲೇದಿದು ಚೆನ್ನಾಗಿರುತ್ತೆ. ಈಗ ಹಾಕ್ಕೊಂಡ್ರೆ ಇದೆಲ್ಲ ತೋರಿಸ್ತೀನಿ, ರೆಡಿ ಇರೋದು ಇನ್ನೂ ಸ್ವಲ್ಪ ನನ್ನ ಹತ್ರ ಇದೆ. ಇದೆಲ್ಲ ಮುಗ್ಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಓಲೆ. ಬ್ಲ್ಯಾಕ್ ಕಲರ್ ಹೀಗೆ ಹಾಕ್ಬೋದು, ಕಲರ್ ಎಲ್ಲ ಏನು ಬೇಡ ಅಂದರೆ ಕೆಲವರು ಬ್ಲ್ಯಾಕ್ ಇಷ್ಟಪಡೋರು ಹಾಕೊಬೋದು ಇದನ್ನು. ಇದು ನೋಡಿ ಎಲ್ಲ ರುದ್ರಾಕ್ಷಿ ಬೀಡು ಅಂತ ಹೇಳ್ಬಿಟ್ಟು ರುದ್ರಾಕ್ಷಿ ಥರ ಮಾಡಿದ್ದೀನಿ. ತುಂಬ ವೆರೈಟಿ ಬೀಡ್ಸ್ಗಳಿದೆ ಇದರಲ್ಲೆಲ್ಲ. ಅಷ್ಟೊಂದು ತೋರ್ಸೋಕ್ಕಾಗ್ತಾಯಿಲ್ಲ ನನಗೆ, ತುಂಬ ಎಲ್ಲ ಜಾಸ್ತಿ ಹೊತ್ತು ಟೈಮ್ ಆಗಿಬಿಡುತ್ತೆ. ಇದು ಒಂದು ಥರದ್ದಿದೆ. ಇದೆಲ್ಲ ಮೋಲ್ಡಲ್ಲಿ ಮಾಡಿರೋದು. ಮೋಲ್ಡ್ ಇದೆಯಲ್ಲ, ಇದೆಲ್ಲ ನಂದು ಓನ್ ಡಿಸೈನ್ಗಳು. ಈ ಥರದ್ದು ಓಲೆ ಇದೆಲ್ಲ ಯಾವುದು ಸ್ವಲ್ಪ ದೀಪ ಥರ ಎಲ್ಲ ಮಾಡಿದ್ದೀನಿ. ಈ ಥರದ್ದು ಓಲೆ ನೋಡಿ, ಈ ಥರ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಓಲೆ ಥರ ಹಿಂಗೆ ಇದು ನಾನೇ ಮಾಡಿರೋದು ಕೈಯಲ್ಲಿ. ಇದಂತೂ ಸೂಪರಾಗಿದೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ಓಲೆಗಳು ಮಾತ್ರ. ಇದು ನೋಡಿ, ಇಲ್ಲಿಗೆ ಹಾಕ್ಕೊಂಬಿಟ್ಟು ಈ ಥರ ಓಲೆಗಳು ಮಾಡ್ಕೊಳ್ಳೋದು. ತುಂಬ ನಮ್ಗೆ ಯಾವ ಥರ ಬರುತ್ತೆ ಆ ಥರ ಬೀಡ್ಸ್ಗಳೆಲ್ಲ ಮಾಡ್ಕೊಬೋದು ನೋಡಿ. ಈ ಥರ ಬೀಡ್ಸ್ಗಳೆಲ್ಲ ಮಾಡಿಟ್ಟಿದ್ದೆ. ಇಲ್ಲಿ ಬಂದರೆ ಏನು ಅಂದರೆ ನಾವಿದು ಇದೆಲ್ಲ ಬೇಕಿಂಗ್ ಆಗಿಲ್ಲ ಇನ್ನು. ಇದು ನಮ್ಗೆ ಯಾವ ಥರ ಅಂದರೆ ನೋಡಿ ತೋರಿಸ್ತೀನಿ. ಇದೆಯಲ್ಲ, ಇದಕ್ಕೆಲ್ಲ ಚುಚ್ಚಬೇಕಾಗುತ್ತೆ ನಮಗೆ. ಈ ಥರ ಫಸ್ಟೇ ರೆಡಿ ಮಾಡ್ಕೊಂಡಿರ್ಬೇಕು ನಾವು. ಇದು ಒಣಗಿರಬೇಕು, ಇದು ಹಸಿ ಇರಬೇಕು ನಾವು ಮಾಡುವಾಗ. ಅವಾಗ ಈ ಥರ ಇನ್ನು ಚುಚ್ಚಬೇಕಾಗುತ್ತೆ ಹಸಿಲಿ. ಹಂಗಾಗಿ ಇದನ್ನು ಮೊದಲೇ ಒಂದಿಷ್ಟು ಸ್ಟಾರ್ಟ್ ಮಾಡ್ಕೊಬೇಕು ನಾವು. ಹಂಗಾಗಿ ನಾವು ಇಷ್ಟನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸಖತ್ತು ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಮನೇಲಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡಿರಿ ನೋಡಿ. ಎಲ್ಲದು ಈ ಥರ ಮಾಡ್ಕೊಬೇಕು. ಆಮೇಲೆ ಇದೆಲ್ಲ ಇಷ್ಟಿಷ್ಟೇ ತಂತಿಗಳನ್ನು ಇಷ್ಟಿಷ್ಟೇ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಬೇಕು, ಅದಿಲ್ಲಾಂದರೆ ವೇಸ್ಟ್ ಆಗಿಬಿಡ್ತೈತಿ. ಎಲ್ಲದೂ ಅಷ್ಟೇ, ಯಾವುದು ಆಗಿ ಬರಲ್ಲ. ಎಲ್ಲದೂ ಕೊಟ್ಬಿಟ್ಟೆ ಕೊಂಡ್ಕೊಳ್ಳೋದು. ಕೇಳಿದ್ರೆ 100 ರೂಪಾಯಿ ಕೇಳ್ತಾರೆ. ಇದಿಷ್ಟು ಅಷ್ಟು ಅಮೌಂಟ್ ಕೊಟ್ಬಿಟ್ಟು ತಂದು ನಾವು ಮಾಡಿ ಕಷ್ಟಪಟ್ಟು ಕಲರಿಂಗ್ ಹಾಕಿ ಎಲ್ಲ ನಮ್ಗೆ ಏನು ಉಳಿಯೋದಿಲ್ಲ. ಇದು ನೋಡಿ, ಎಲ್ಲ ಗೋಲ್ಡ್ ಕಲರ್ ಹಾಕಿರೋದು. ಇದು ಸ್ಕ್ವಯರ್ ಮಾಡಿದ್ದು ಚೆನ್ನಾಗಿತ್ತು. ಇದು ಎಲ್ಲ ಡೂಳಾಗ್ಬಿಟ್ಟಿದೆ, ಕವರಲ್ಲಿ ಎತ್ತಿಕ್ಬಿಟ್ಟಿದೆ ನೋಡಿ. ಈ ಕಡೆ ಇಲ್ಲಿ ಒಂದೆರಡು ಇದಕ್ಕೆ ಹಾಕ್ಬಿಟ್ಟಿದ್ದೆ ತಂತಿನ. ಇಲ್ಲಿಂದ 2 ಕಡೆ ಒಂದು ಸರ ಮಾಡಿಬಿಟ್ಟು ಈ ಥರ ಮ್ಯಾಚಿಂಗ್ ಆಗುತ್ತೆ ಅಂತ ಮಾಡಿಟ್ಟಿದ್ದು. ಅಷ್ಟೇ ಕೈಯಲ್ಲಿ ಮಾಡಿದ್ದು, ಓನಾಗಿರೋ ಡಿಸೈನು. ಇದೆಲ್ಲ ಮೋಲ್ಡಿಂದ ಮಾಡಿರೋದು. ಇದಿಷ್ಟು ಓನಾಗಿ ಬೀಡ್ಸ್ಗಳು ಮಾಡಿರೋದು. ಬೀಡ್ಸ್ಗಳು ಮಾಡೋಕ್ಕೆಲ್ಲ ಏನೇನು ಬೇಕು ಅಂದರೆ ನೋಡಿ, ನಮಗೆ ಈ ಥರದ್ದು ಇದು ನಮಗೆ ಎಷ್ಟು ಸೈಜು ಬೀಡ್ಸ್ ಇದೆಯಲ್ಲ, ಇದು ನಾವು ರೌಂಡ್ ಶೇಪೆಲ್ಲ ಬೀಡ್ಸ್ ಮಾಡಿದ್ರಲ್ಲ ನೋಡಿ. ಈ ಥರ ನೋಡಿ, ಇದೆಲ್ಲ ಮೋಲ್ಡ್ ತೊಗೊಂಡೆ ನಾನು. ಸ್ವಲ್ಪ ನಾವೇನು ಕೈಯಲ್ಲೇ ಮಾಡಿರೋ ಡಿಸೈನ್ಗಳೆಲ್ಲ ಇಷ್ಟಪಡಲ್ಲ ಜನರು, ಕೆಲವರು ವೆರೈಟಿ ಕೇಳ್ತಾರೆ ಅಂದ್ಕೊಂಬಿಟ್ಟು ನಾನು ಸುಮಾರು ದುಡ್ಡು ಖರ್ಚು ಮಾಡಿಬಿಟ್ಟೆ. ಇದಿಷ್ಟಕ್ಕೂ ಏನಿಲ್ಲ ಅಂದರೂ ನೀವು ಆನ್ಲೈನ್ ಕ್ಲಾಸಿಗೆ ಫೀಸ್ ಕಟ್ಬಿಟ್ಟು ನೀವೆಲ್ಲ ಮೆಟೀರಿಯಲ್ ತೊಗೊತೀವಿ ಅಂದರು ಏನಿಲ್ಲ ಅಂದರೂ ಒಂದು 6 ರಿಂದ 7 ಸಾವಿರ ಬೇಕಾಗುತ್ತೆ. ಇಲ್ಲ ಹಾಗೇ ಕೈಯಲ್ಲಿ ಮಾಡ್ತೀನಿ ಅಂದ್ರೆ, ಕೈಯಲ್ಲೇ ಡಿಸೈನ್ ಮಾಡ್ತೀನಿ ಅಂದರೆ ಯಾರು ತೊಗೊಳ್ಳಲ್ಲ. ಇವಾಗ ಬೇಕಾದಷ್ಟು ಜನ ಎಲ್ಲರೂ ಮಾಡ್ತಾ ಇರ್ತಾರಲ್ಲ, ವೆರೈಟಿ ಕೇಳ್ತಾರೆ. ಹಾಗಾಗಿ ನಾನು ಹೋಗಿ ಮತ್ತೆ ತೊಗೊಬೋದು. ಜನ ಡಿಸೈನ್ ಮಾಡಿದರೆ ಜನ ತೊಗೊತಾರೆ, ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಏನೇನು ಮೋಲ್ಡ್ ಬರುತ್ತೆ ಅದನ್ನು ಯಾವುದಾದ್ರು ಆನ್ಲೈನೆಲ್ಲ ಚೆಕ್ ಮಾಡಿ ಯಾವ ಡಿಸೈನ್ ಚೆನ್ನಾಗಿ ಕಾಣ್ತೀವಿ ಸೆಲೆಕ್ಟ್ ಮಾಡಿಬಿಟ್ಟು ಇದು ತೊಗೊಂಡೆ. ಇದು ಓಲೆದು, ಇದು ಇಷ್ಟೊಂದು ಓಲೆ ಅದು ಮಾಡ್ಕೊಬೋದು, ಅಥವಾ ಪೆಂಡೆಂಟ್ ಥರನಾದರೂ ಯೂಸ್ ಮಾಡ್ಕೊಬೋದು. ಇದು ಅಷ್ಟೇ, ಇದು ಓಲೆದು. ಇದು ಸರಗಳೆಲ್ಲ ಬರುತ್ತೆ, ನಾನು ಮಾಡಿ ತೋರಿಸಿಲ್ಲ. ಅವಲೇ ಕಲರ್ ಇದು ಆ ಥರ ಸರ ಮಾಡಿರೋದು. ಇದು ಒಂದೇನೋ ಫ್ರೀ ಅಂತ ಕೊಡ್ತಾರೆ. ಒಂದು ಮೋಲ್ಡ್ ಸ್ವಲ್ಪ ತೊಗೊಂಡ್ರೆ ಒಂದು 2-3 ತೊಗೊಂಡ್ರೆ ಒಂದು ಫ್ರೀ ಅಂತ ಕೊಡ್ತಾರೆ. ಅಷ್ಟೇನು ಎಷ್ಟು ಡಿಸೈನ್ ಚೆನ್ನಾಗಿರಲಿಲ್ಲ, ಪರವಾಗಿಲ್ಲ. ಸ್ವಲ್ಪ ಏನು ಮಾಡೋದು, 2 ಅದಕ್ಕೆ ಫ್ರೀ ಕೊಟ್ಟಿತ್ತು. ಇನ್ನಿರೋದೆಲ್ಲ ಇವಾಗ ನಾವು ಒಂದು ಮಣಿದೆಲ್ಲ ಮಾಡಿದ್ಮೇಲೆ ನಮಗೆ ಒಂದು ಸರ ಮಾಡಬೇಕು ಅಂದರೆ ಈ ಥರದ್ದು ಥ್ರೆಡ್ ಬೇಕು, ದಾರ ಬೇಕಾಗುತ್ತೆ. ಹಿಂದುಗಡೆ ಕಟ್ಕೊಳ್ಳೋಕ್ಕೆಲ್ಲ ಸರಕ್ಕೆಲ್ಲ ಹಾಕೋತಿಲ್ಲ, ಈ ಥರ ಬೇಕಾಗುತ್ತೆ ನೋಡಿ. ಇದೆಲ್ಲ 30 ರೂಪಾಯಿ ಒಂದು, 20 ರೂಪಾಯಿ ಒಂದು, ಎಷ್ಟು ನನಗೆ ಅಷ್ಟು ಮರ್ತೋಗ್ಬಿಡಿದೆ. 10 ರೂಪಾಯಿ ಅಂತೂ ಅಲ್ಲ, ಇದು ಜಾಸ್ತಿನೇ ಇರುತ್ತೆ ರೇಟು. ನಾವಿದು ದಾರ ಹಾಕ್ಬಿಟ್ಟು ಅದು ರೆಡಿ ಮಾಡಿ ಕಲರ್ ಹಾಕಿ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಇದೆಲ್ಲ ಮಾಡ್ತೀವಲ್ಲ, ಸಕ್ಕ ಟೈಮ್ ಬೇಕಾಗುತ್ತೆ. ಹಾಗಾಗಿ ಕಾಸ್ಟ್ಲಿ ಇದೆ ಮಣ್ಣಿ ಸರಗಳೆಲ್ಲ, ಇದೊಂದು ಬೇಕಾಗುತ್ತೆ. ಆಮೇಲೆ ಇದು ಅಷ್ಟೇ ಜಾಯಿಂಟ್ ಮಾಡ್ತೀವಲ್ಲ ನಾವು ರೌಂಡ್ ಶೇಪಲ್ಲಿ, ಗೊತ್ತಿತ್ತು ಆರ್ಟಿಫಿಷಿಯಲ್ ಸರ್ದಲ್ಲಿ ಯಾವ ಥರದ್ದು ಅದು ಬೇಕಾಗುತ್ತೆ ಇದು. ಮತ್ತು ನಾವು ಓಲೆಗೆ ಇಯರಿಂಗ್ ಹಾಕೋತೀವಲ್ವ, ಓಲೆಗೆ ನಾಳೆಯಿಂದ ಸ್ವಲ್ಪ ಇದೆಲ್ಲ ತೋರಿಸ್ಬೇಕಾದ್ರೆ ಹೇಳ್ತೀನಿ, ಇದು ಬೇಕಾಗುತ್ತೆ. ಇದು ಮತ್ತು ಸರತೆ ಬಂದುಬಿಟ್ಟು ನಾವು ಈ ಥರ ನಾಟ್ ಹಾಕ್ತೀವಲ್ವ ಎಡ್ಜಲ್ಲಿ, ಈ ಥರ ನಮಗೆ ಎಷ್ಟು ಬೇಕು ಉದ್ದಕ್ಕೆ ಅಷ್ಟು ಹೇಳ್ಕೊಡ್ತೀವಲ್ಲ ಆ ಥರದಕ್ಕೆ ಇದು ಬೇಕಾಗುತ್ತೆ. ಇದು ಒಂದು ತೊಗೊಂಡಿದ್ದು ಉಡ್ಡಿಂದು. ಇವನ್ನೆಲ್ಲ ಸಿಗೋದು ಇಲ್ಲ, ಎಷ್ಟು ಕಷ್ಟಪಟ್ಟು ಹುಡುಕಿ ತೊಗೊಂಬಂದಿದ್ದೀನಿ ಅಂದರೆ ಅದು ತುಂಬ ಹುಡುಕಿ ತೊಗೊಂಬರ್ಬೇಕಾಗುತ್ತಿಲ್ಲ. ಅಷ್ಟು ಒಂದೊಂದು ಕಡೆ ಸಿಗಲ್ಲ, ಒಂದೊಂದು ಕಡೆ ಸಿಗುತ್ತೆ. ಅದಾದಮೇಲೆ ಇದು ಕಿವಿಗೆ ನಾವು ಆರ್ಟಿಫಿಷಿಯಲ್ ಇಟ್ಕೊತೀವಲ್ವ ನಾವು ನೋಡಿ, ಇದು
ನಾವು ಓಲೆ ಹಿಂದ್ಗಡೆ ಸೇರಿಸ್ಕೊತೀವಲ್ವ, ಈ ಥರದ್ದು ಬೇಕಾಗುತ್ತೆ ಇದು. ಆಮೇಲೆ ಇದು ಅಷ್ಟೇ, ನಾವು ಇವಾಗ ತೋರಿಸಿಲ್ಲ, ಅದಕ್ಕೆ ಪ್ರೆಸ್ ಮಾಡ್ತೀವಲ್ವ, ಇದು ವಾಷರು ಏನು ಪುಷ್ ಏನಂತ ಇದು ಅದು ಇದು ನೋಡಿ, ಇದು ಈ ಥರದ್ದು. ಇದು ಅಷ್ಟೇ, ಯಾವುದೋ ಲೂಸ್ ಕೊಡಲ್ಲ, ಎಲ್ಲದಕ್ಕೂ ಏನಿದೆ ನಾನು ಪ್ಯಾಕ್ ತೊಗೊಬೇಕು, ಯಾರು ಲೂಸ್ ಕೊಡಲ್ಲ. ಲೂಸ್ ಕೊಡೋದಂದರೆ ಇದು ಮಾತ್ರ ಸ್ವಲ್ಪ ಲೂಸ್ ಕೊಡ್ತಾರೆ, ಹಾಗಾಗಿ ಇದು ಯಾವುದು ಲೂಸ್ ಸಿಗಲ್ಲ. ಇದಿಷ್ಟು ತೊಗೊಬೇಕು, ಇದಿಷ್ಟು ತೊಗೊಂಡು ನಾವೆಲ್ಲ ಮಾಡಿದ್ಮೇಲೆ ಇದು ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ಮತ್ತೆ ಕವರ್ ಕೊಡಬೇಕು, ಅದು ಕವರ್ ತೊಗೊಂಡೇನಿ. ಇದು ಬಂದುಬಿಟ್ಟು ಇದು ಸ್ಟೋನೆಲ್ಲ ಏನೊಂದು ಇದು ಒಳ್ಳೆ ಕಾಸ್ಟ್ಲಿ, ಇದು ಅಷ್ಟು ಬೇಗ ವೈಟಲ್ಲಿ ಆಗಲ್ಲ, ಆ ಥರ ತೊಗೊಂಬಂದಿರೋದು. ಏನಕ್ಕೆ ಅಂದರೆ ನೋಡಿ, ಈ ಥರ ನಮ್ಮ ಮಧ್ಯದಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಹಾಗೆ ನಮಗೆ ಸ್ವಲ್ಪ ಮಣಿ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಆ ಥರ ಇದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನನಗೆ 2 ಕಲರ್ ತೊಗೊಂಬಂದೆ, ಇಟ್ಕೊಂಡಿದ್ದೆ. ಇಷ್ಟು ದಿನ ಮಿಕ್ಕಿದೆ, ಇದಿಷ್ಟು ನಂದು ಟೆರಕೋಟದ್ದು. ಆಮೇಲೆ ನೋಡಿ, ಇದೆಲ್ಲ ಕೆಲವರಿಗೆ ಯೂಸ್ ಆಗುತ್ತೆ, ಅಂದರೆ ನನಗೇನಿದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕೆಂದರೆ ಇದೆಲ್ಲ ಕೈಯಲ್ಲಿ ಹ್ಯಾಂಡ್ ಮೇಡ್ ಅಂತ ಏನು ಮಾಡ್ತೀವಿ ನಾವು, ಅದಕ್ಕಷ್ಟೇ ಯೂಸ್ ಆಗುತ್ತೆ. ಈ ಥರ ಮೋಲ್ಡೆಲ್ಲ ಇದ್ದರೆ ಮೋಲ್ಡಲ್ಲಿ ಮಾಡ್ತೀವಿ ಅಂದರೆ ಏನಕ್ಕೂ ಯೂಸ್ ಇಲ್ಲ ಇದು. ಸುಮ್ಮನೆ ನಾನು ನೋಡೋ ಡಿಸೈನ್ ಎಲ್ಲ ಬರುತ್ತೆ ಮಾಡೋದು ತೆಗೆದು ತೊಗೊಂಡೆ, ಇದಕ್ಕೂ ಅಷ್ಟೊಂದು ಇನ್ವೆಸ್ಟ್ ಮಾಡಿಬಿಟ್ಟೆ ನಾನು. ಸಖತ್ ಬೇಜಾರಾಗ್ಬಿಡ್ತಿದ್ದೆ. ಆದರೆ ಗೊತ್ತಾಗಲ್ಲ ಏನು ಮಾಡೋದು, ಎಲ್ಲ ಬೇರೆ ಡಿಸೈನ್ ಮಾಡಬೇಕಲ್ಲ, ಅದಕ್ಕೆ ಬೇಕಾ ನಮಗೆ ತಲೆ ಓಡ್ತಾ ಇರ್ತದೆ, ಯಾವ ಥರ ಮಾಡೋಣ ಯಾವ ತೊಗೊಳ್ಳೋಣ ಅನ್ನೋದು. ಹಾಗಾಗಿ ಇದು ತೊಗೊಂಡೆ. ಇದು ಒಂದು ಸ್ವಲ್ಪ ನನಗೆ ವೇಸ್ಟ್ ಅನಿಸ್ತು, ಯಾವುದೋ ಅಷ್ಟು ಯಾವುದಾದ್ರೂ ಒಂದರ ಸ್ವಲ್ಪ ಈ ಥರದಿನ ಸ್ವಲ್ಪ ಮೂತಿಗಳು ಯಾವ ಥರ ಅಂತೇಳಿ ನೋಡಿ, ಈ ಥರದ್ದು ಡಿಸೈನ್ ಎಲ್ಲ ಮಾಡ್ತಾರೆ ಕೆಲವರು. ಈ ಥರ ಇಂಪ್ರೆಸ್ ಮಾಡೋದು, ಈ ಥರ ಮಾಡೋದಕ್ಕೆಲ್ಲ ಕೆಲವು ಯೂಸ್ ಆಗುತ್ತೆ. ನಾನೆಲ್ಲ ಇದನ್ನೆಲ್ಲ ನನ್ನ ಕೈಯಲ್ಲಿ ಯಾವುದು ವಸ್ತು ಇರುತ್ತೆ ಅದರಲ್ಲೇ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಜಾಸ್ತಿ ಯೂಸ್ ಇಲ್ಲ. ಇರೋದ್ರಲ್ಲಿ ಏನಾದರೂ ಸ್ವಲ್ಪ ಬಳಸ್ಕೊಂಡು ಮಾಡ್ಕೊಬೋದು. ಇದಿಷ್ಟು ಇದೆಯಲ್ಲ, ಇದು ನಾವು ಸರಗಳು ಪೋಣಿಸೋಕ್ಕೆ ವೈಯರ್ ಇದೆ. ಇದು ಅಷ್ಟೇ, ಯಾವುದೇ ರೀತಿ ಕಪ್ಪಾಗಲ್ಲ, ಕಟ್ತಾ ಬರಲ್ಲ. ಆಮೇಲೆ ಇದು ಅಷ್ಟೇ ಕಾಸ್ಟ್ ಇದು ಅಷ್ಟು. ಇದನ್ನು ಯಾವುದು ಸಿಗಲ್ಲ, ಆನ್ಲೈನಲ್ಲಿ ತೊಗೊಂಡಿದ್ರು, ಯಾವುದನ್ನೊಂದು ಮನೆಯಲ್ಲಿದೆ. ಇಷ್ಟೊಂದು ಮಾಡಿಬಿಟ್ಟು ಕೊನೆಗೆ ಕಂಪ್ಲೇಂಟ್ ಎಲ್ಲ ಬಂತು, ಹಂಗಾಗಿ ನಾನು ಇಲ್ಲಿಗೆ ನಿಲ್ಲಿಸ್ಬಿಟ್ಟೆ. ನೋಡಿ, ಇದಿಷ್ಟು ನನ್ನ ಟೆರಕೋಟಾ ಜ್ಯುವೆಲರಿದು ವಸ್ತುಗಳಿದೆಲ್ಲ. ಏನು ಮಾಡೋದು, ನಾವೇ ಹಾಕೊಬೇಕಾಗುತ್ತೆ ಅಷ್ಟೇ. ನೋಡಿ, ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಕೊಂಡ್ರೆ ರೆಡಿ ಇರೋದಿದೆ, ತೋರಿಸ್ತೀನಿ. ಇದಿಷ್ಟು ಪ್ಯಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಆಮೇಲೆ ಅದನ್ನು ತೊಗೊಂಡು ತೋರಿಸ್ತೀನಿ. ನೋಡಿ, ಇದು ಅಷ್ಟೇ ನಾನು ವೇರ್ ಮಾಡಿರೋದು ಏನಿದೆ, ಇದು ಟೆರಕೋಟಾ ಜ್ಯುವೆಲರಿದು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಖುಷಿಯಾಗುತ್ತೆ ನನಗಂತೂ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತಂದು. ಚೆನ್ನಾಗಿ ಬಂದಿದೆ. ನಮ್ಮ ಬ್ಯಾಚಲ್ಲಿ ಕಲಿಯೋರೆಲ್ಲ ನೋಡಿಬಿಟ್ಟು ಚೆನ್ನಾಗಿ ಮಾಡಿದ್ದೀರಾ ಯಾವ ಥರ ಮಾಡಿದ್ರಿ ಅಂತೆಲ್ಲ ಕೇಳ್ತಾಯಿದ್ರು. ಕೆಲವು ತುಂಬ ಹತ್ರದವರೆಲ್ಲ, ತುಂಬ ದೂರ ಬೇರೆ ಕಡೆ ಜಿಲ್ಲೆಗಳಿಂದೆಲ್ಲ ಮಾಡೋರು ಇರ್ತಾರಲ್ವ, ಅವರೆಲ್ಲರೂ ನಂಬರಿಂದ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳ್ತಾಯಿದ್ರು. ನೋಡಿಬಿಟ್ಟು ಗ್ರೂಪಲ್ಲೆಲ್ಲ ಆಗ್ತಾಯಿದ್ವಲ್ಲ ನಾವು, ಲಿಂಕಲ್ಲಿ ಏನು ಗ್ರೂಪ್ ಇರುತ್ತಲ್ಲ ಅದರಲ್ಲಿ ಅವರೆಲ್ಲ ಕೇಳ್ತಾರೆ ಅಷ್ಟೇ. ನೋಡಿದ್ದು ಇದು ಅಷ್ಟೇ, ಇದು ಮಾತ್ರ ನಾನು ಕೈಯಲ್ಲೇ ಮಾಡಿರೋದು ಡಿಸೈನ್ ಎಲ್ಲ. ಇದೆಲ್ಲ ನೋಡಿ, ನಾವು ಒಂದೇ ಲೆವೆಲ್ ಮಾಡಬೇಕು. ಈ ಬೀಡ್ಸ್ ಎಲ್ಲ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೂ ಚೆನ್ನಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿರೋದೆ, ಇದು ಸ್ವಲ್ಪ ಥ್ರೆಡ್ನಲ್ಲೆಲ್ಲ ಕವರೆಲ್ಲ ತುಂಬಿಟ್ಬಿಟ್ಟಿದ್ದೀನಲ್ಲ ಕವರಲ್ಲಿ, ಹಾಗಾಗಿ ಸ್ವಲ್ಪ ದಾರ ಒಳಗಡೆ ಪೋಣಿಸಿರೋದೇನಿದೆ ಅದು ಸ್ವಲ್ಪ ಬೆಂಡಾಗಿದೆ ಅನಿಸುತ್ತೆ. ಹಂಗಾಗಿದೆ ನೋಡಿ, ಆರ್ಟಿಫಿಷಿಯಲ್ ಇರುತ್ತಲ್ಲ ಆ ಥರದ್ದು ಅನ್ಕೊತಾರೆ. ಮಣ್ಣಿಂದಂತೂ ಯಾರಿಗೂ ಕಂಡಿಡಕ್ಕಾಗ್ತಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಹೇಳಿದ ಮೇಲೆ ಗೊತ್ತಾಗ್ತಿದ್ದು ಮಣ್ಣಿಂದ, ಏಕೆ ನಮಗೆ ಅಷ್ಟು ಖುಷಿಯಾಗೋದು ನಾವು ಹೇಳ್ಕೊಳಕ್ಕೆ, ನಾನು ಮಾಡಿರೋದು ಮಣ್ಣಿಂದ ಮಾಡಿರೋದಂಥದ್ದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಡಾಲರ್ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಇದು ನನ್ನ ತಂಗಿ ಹಾಕ್ಕೊಂಡಿದ್ದು 2-3 ಸರಿ ಹಾಕ್ಕೊಂಡಿದ್ದಾಳೆ. ನೋಡಿ, ಸೀರೆ ಮೇಲೆ ಹಾಕ್ಕೊಂಡಿದ್ದವಳು. ಇಲ್ಲಿಂದ ಸೀರೆ ಎಲ್ಲ ಏನು ಬಾಡಿ ಟಚ್ ಆಗುತ್ತಲ್ಲ, ಇಲ್ಲಿಂದ ಈ ಕಡೆ ಕಲರ್ ಹೋಗಿಲ್ಲ, ಹಾಗೆ ಚೆನ್ನಾಗಿದೆ. ಇವಾಗ ನೋಡಿ, ಇಲ್ಲಿಂದ ನಾವು ಏನು ಸ್ಕಿನ್ನಿಗೆ ಟಚ್ ಆಗುತ್ತಲ್ವ, ಇದೆಲ್ಲ ಕಲರೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ. ನೋಡಿ, ಇದು ಕಲರೆಲ್ಲ ಹೋಗ್ಬಿಡುತ್ತೆ. ಹಂಗಾಗಿ ನಾನು ಸೇಲ್ ಮಾಡೋದೆಲ್ಲ ಬಿಟ್ಬಿಟ್ಟೆ. ತುಂಬ ತೊಗೊತಾರೆ, ಕಂಪ್ಲೇಂಟ್ ಬಂದುಬಿಡುತ್ತಲ್ವ, ಏನು ಮಾಡೋದು. ಹಾಗಾಗಿ ಎಷ್ಟು ಕಷ್ಟಪಟ್ಟು ಮಾಡಿದ್ದು, ಏನಾರು ಒಂದು ಮಾತಂದ್ರೆ ಅನ್ಸ್ಕೊಳಕ್ಕಾಗಲ್ಲ ನಮಗೆ. ಪರಿಚಯದವರಾದರೆ ಸ್ವಲ್ಪ ಏನು ಗೊತ್ತಿರೋ ಇಲ್ಲೇ ಕಣ್ಮುಂದಿರೋ ತೊಗೊಂಡ್ರೆ ಏನಾಗುತ್ತೆ, ನಮ್ಗೆ ಏನಾದ್ರು ಅಂದ್ಬಿಡ್ತಾರೆ. ಈಗ ಆನ್ಲೈನಲ್ಲಿ ಕೊರಿಯರ್ ಮಾಡಿದರೆ ಅವರೆಲ್ಲ ಒಂದು ಕಡೆ ಇರ್ತಾರೆ, ಎಲ್ಲ ಒಂದು ಕಡೆ ತೊಗೊಂಡು ಸುಮ್ಮನೆ ಆಗ್ತಾರೆ. ಹಂಗಾಗಿ ನೋಡಿ, ಹಂಗಾಗಿ ಮಾಡೋದು ನಿಲ್ಲಿಸ್ಬಿಟ್ಟೆ. ಚೆನ್ನಾಗಿ ಸುಮಾರು. ಇದು ನೋಡಿ, ಇದು ಅಷ್ಟೇ, ಇದು ರೆಡಿಮೇಡು. ಇದನ್ನು ಅಷ್ಟೇ ಥ್ರೆಡ್ಡಲ್ಲಿ ತೊಗೊಂಡಿದ್ದು, ರೆಡಿ ಮಾಡಿರೋದಲ್ಲ, ಥ್ರೆಡ್ಡಲ್ಲಿ ಆನ್ಲೈನಿಂದ ತೊಗೊಂಡಿದ್ದು. ಈ ಥರ ಚಿಕ್ಕದಕ್ಕೆಲ್ಲ ಈ ಥರ ಹಾಕ್ಬೇಕಾಗುತ್ತೆ. ಇಲ್ಲಿ ಗ್ಯಾಪ್ ಕಾಣಿಸ್ತಾರೆ, ಈ ಥರ ದಪ್ಪ ಅದು ಬ್ಲಾಕ್ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಹೇಳಿದ್ದು. ಇದಂತೂ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಒಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿದೆ. ಈ ಕಾಲೇಜ್ಗೆ ಹೋಗ್ತಾರಲ್ಲ ಆ ಥರ ಹುಡುಗಿಯವರು ಸ್ವಲ್ಪ ಫ್ಯಾನ್ಸಿಯಾಗಿ ಚೆನ್ನಾಗಿದೆ ಹಾಕ್ಕೊಳ್ಳೋಕ್ಕೆ. ಇದು ಅಷ್ಟೇ ಹ್ಯಾಂಡ್ ಮೇಡ್, ನಾನು ಓನಾಗಿ ಡಿಸೈನ್ ಮಾಡಿರೋದು ಇದೆಲ್ಲ. ನೋಡಿ, ಇದನ್ನು ಅಷ್ಟೇ. ಮತ್ತೆ ಇನ್ನೇನು ಯಾವತ್ತೂ ಹಾಕೊಳ್ಳಲ್ವಾ, ಹಂಗಾಗಿ ತೋರಿಸ್ಬಿಡೋಣ ಡಿಸೈನ್ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟೆ. ಇದಂತೂ ತುಂಬಾ ಸೂಪರ್ ಕಾಣಿಸುತ್ತೆ, ಚೆನ್ನಾಗಿದೆ. ಇದು ಇದಕ್ಕೆ ಓಲೆಲ್ಲ ಕೂಡ ಮ್ಯಾಚಿಂಗ್ ಮಾಡಿದ್ದೀನಿ ನಾನು, ಚೆನ್ನಾಗಿದೆ. ಇದು ಅಷ್ಟೇ ನೋಡಿ, ಇದಂತೂ ಸೂಪರಾಗಿರುತ್ತೆ. ನಾವು ಸ್ಯಾರಿ ವೇರ್ ಮಾಡಿದಾಗ ಇದರಲ್ಲಿ ಎಷ್ಟು ಯಾವ ಕಲರ್ ಬೇಕಾದರೂ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ಇಷ್ಟಾದರೂ ಹಾಕೊಬೋದು, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ನೋಡಿ, ಇದನ್ನು ಸ್ವಲ್ಪ ಇಷ್ಟೇ ಬೀಡು, ಇದಕ್ಕೆಲ್ಲ ಹೊರಗಡೆ ಎಷ್ಟೊಂದು ಇರುತ್ತೆ, ಒಂದು 400-450 ರೂಪಾಯಿ ಎಲ್ಲ ಇರುತ್ತಿದ್ದು. ನಾನು ಎಲ್ಲ ಒಂದು 100 ರೂಪಾಯಿ ಕೊಡ್ತೀನಿ ಅಂದರೂ ತಗೊಳ್ಳೋರಿಲ್ಲ, ಅಷ್ಟು ಇದು ಮಾಡ್ತಾರೆ ಈ ಕಡೆ ಸೈಡೆಲ್ಲ. ತುಂಬ ಚೆನ್ನಾಗಿದೆ. ಇದು ಕೂಡ ಅದೇ ಪ್ಯಾಟರ್ನಲ್ಲಿ ಇದು ಇನ್ನೊಂದು ಸರ ಇದೆ ನೋಡಿ, ಕಲರ್. ಇದು ಅಷ್ಟೇ, ಸ್ಯಾರಿಗಳಿಗಂತೂ ತುಂಬ ಚೆನ್ನಾಗಿ ಹೇಳಿ ಮಾಡಿಸಿದಂಗಿರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನೆಕ್ ಹತ್ರ ಹಾಕೊಂಡ್ರೆ ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಾರ್ಕ್ ರೆಡ್ಡು ಮತ್ತು ಡಾರ್ಕ್ ಗ್ರೀನು, ಡಾರ್ಕ್ ಮೆರೂನು, ಇದಿಷ್ಟು ಕಲರ್ ಹಾಕ್ಬಿಟ್ಟು ನಾನು ನೀಟಾಗಿ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟು ಸೂಪರ್ ಇದೆ, ಎಷ್ಟು ಗ್ರ್ಯಾಂಡ್ ಕಲರ್ ಜಿಗಿ ಅಂತ ಇಲ್ಲ, ಚೆನ್ನಾಗಿದೆ ಕಲರ್, ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಇವಾಗ ಎಷ್ಟು ಹಾಕ್ಕೊಂಡು ತೋರಿಸಿದಾಯ್ತು, ಇವಾಗ ಹತ್ರದಿಂದ ತೋರಿಸ್ತಾರೆ ಎಷ್ಟು ಚೆನ್ನಾಗಿದೆ. ಇದು ಇದ್ರ ಸೆಟ್ ಅಂತ ಓಲೆಗಳು ಮಾಡಿದ್ವಿ ನೋಡಿ. ಇದಕ್ಕೆ ಜುಮ್ಕಿ ನೋಡಿ, ಈ ಥರದ್ದು ಹಿಂದೆ ಗಮ್ ಬರುತ್ತೆ ನೋಡಿ. ಅದು ಗಮ್ಮು ಹೇಳಿಲ್ಲ ನನಗೆ, ಗಮ್ ಇದೆ, ಅದು ಗಮ್ಮು ತೊಗೊಬೇಕು. ಈ ಥರದ್ದು ಇದಕ್ಕೆ ಸೆಟ್ ಮಾಡೀನಿ. ಇದಕ್ಕೆ ಇದು ನೋಡಿ, ನಾನು ಹಾಕ್ಕೊಂಡು ತೋರಿಸಿದ್ನಲ್ಲ, ವೇರ್ ಮಾಡಿದ್ನಲ್ಲ, ಅದಕ್ಕೆ ಓಲೆ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಇದನ್ನು ರೆಡಿ ಮಾಡಿದ್ದೆ ನಾನು ನೋಡಿ. ಈ ಸರ ಅಂತೂ ಸೂಪರಾಗಿದೆ. ಇದಕ್ಕೆ ನಾನು ಇದು ಓಲೆ ಎಲ್ಲದಕ್ಕೂ ಅಷ್ಟೇ ಇದೇ ಥರದ್ದೇ ಬರುತ್ತೆ.
ಮಣ್ಣಿನಕ್ಕೆಲ್ಲ ಈ ಸರಾಗೆ ಬಂದುಬಿಟ್ಟು ನಾನು ಈ ಥರದ್ದು ಓಲೆ ಮಾಡಿದ್ದೆ. ಸಿಂಪಲಾಗಿದೆ ಅಂತೂ ಅಷ್ಟು ಚೆನ್ನಾಗಿದೆ. ನೋಡಿದ್ರೆ ಗೋಲ್ಡ್ ಓಲೆ ನೆನಪಾಗುತ್ತೆ ನನಗೆ, ಅಂದರೆ ಡಿಸೈನ್ ಆ ಥರ ಡಿಸೈನ್ ಇದೆ ಇದು ಓಲೆಗಳದೆಲ್ಲ. ನೆಕ್ಸ್ಟು ಇದು ನೋಡಿ, ಇದಕ್ಕೆ ಇದು ಮ್ಯಾಚ್ ಮಾಡಿದ್ದೆ. ಕೆಳಗಡೆ ಎಲ್ಲ ಈ ಥರ ಬೀಡ್ಸ್ ಇದೆಯಲ್ಲ, ಇದಕ್ಕೆ ಮ್ಯಾಚ್ ಮಾಡಿದ್ದೆ ಅನಿಸುತ್ತೆ, ನನಗೆ ಮರ್ತೋಗ್ಬಿಡಿ. ಇದೇನು ಕೆಳಗಡೆ ಅಂದರೆ ಅಷ್ಟೊಂದೆಲ್ಲ ಇದು ಅಲ್ಲಾಡಲ್ಲ, ಇದು ಮಾತ್ರ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಂದು ನೋಡಿ, ಇದು ಒಂದು ಎಷ್ಟು ಚೆನ್ನಾಗಿದೆ. ಇದಕ್ಕೆ ಇದನ್ನು ಓಲೆ ಮಾಡಿದ್ದೆ. ಇದು ಅಷ್ಟೇ ಚೆನ್ನಾಗಿದೆ ಕಲರ್. ಇದಂತೂ ಸ್ವಲ್ಪ ಬ್ಲೂ ಕಲರ್ ಅನಿಸುತ್ತೆ, ಚೆನ್ನಾಗಿದೆ, ಒಳ್ಳೆಯ ಬ್ಲೂ ಕಲರ್ ಇದು. ಇದಕ್ಕೆ ನೋಡಿ ಈ ಥರ ಇದು ಹಾಗೆ ಹಾಕ್ಕೊಳ್ಳೋದು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಸಣ್ಣ ಮಕ್ಳಿಗೆ ಬೇಕಾಗುತ್ತೆ ಹಾಕ್ಕೊತಾರೆ ಅಂತೇಳಿ ಈ ಥರ ಮಾಡಿದ್ದೆ. ಇದು ಎಕ್ಸ್ಟ್ರಾ ಉಳಿದಿರೋದಲ್ವ, ಸಿಂಪಲಾಗಿ ಏನಿಲ್ಲಂದ್ರೂ 100 ರೂಪಾಯಿ, ಒಂದು 50 ರೂಪಾಯಿ ಕೊಟ್ಟರು ಸಾಕಲ್ಲಪ್ಪ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದು. ಎಕ್ಸ್ಟ್ರಾ ಉಳಿದಿದ್ದಲ್ಲ ಅದೆಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಿ. ನಾನು ಇದೆಲ್ಲ ಮೋಲ್ಡಲ್ಲಿ ಮಾಡಿರೋದು ನೋಡಿ. ಡಿಸೈನ್ ಅಂತೂ ಸೂಪರಾಗಿದೆ. ಈ ಕಡೆ ಡಿಸೈನ್ ಎಲ್ಲ ಅಷ್ಟು ಸರಿ ಕಾಣಿಸ್ತಲ್ಲ. ನಾನು ಬೆಳಗ್ಗೆ ಟೈಮಲ್ಲಿ ಅಷ್ಟು ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ಅಂತಲೇ ಇಷ್ಟೊತ್ತಲ್ಲಿ ಮಾಡ್ತಾ ಇರೋದು. ಲೈಟ್ ಬೆಳಗ್ಗೆಗೆ ತುಂಬ ಬೆಳಗ್ಗೆ ಅಷ್ಟೊಂದು ಡಿಸೈನೆಲ್ಲ ನೀಟಾಗಿ ಕಾಣಿಸಲ್ಲ, ತುಂಬ ಕಿಟಕಿಯಿಂದ ಹೊರಗಡೆ ಇಟ್ಕೊಂಡು ಮಾಡಬೇಕಾಗುತ್ತೆ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಇದು ಜುಮ್ಕಿದು ನೋಡಿ. ಇದು ಅಷ್ಟೇ ಸೂಪರಾಗಿದೆ ಜುಮ್ಕಿ. ಇದೊಂದು ಜುಮ್ಕಿ ಮಾಡಿದ್ದೀನಿ. ಮತ್ತು ಇದು ನೋಡಿ, ಇದು ಅಷ್ಟೇ ಮಸ್ತಾಗಿ ಕಾಣುತ್ತೆ, ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಇದು. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ, ಯಾವ್ದಾದ್ರು ಮಕ್ಕಳಿಗೆ ಹಾಕ್ಬಿಟ್ರೆ ಸೂಪರಾಗಿ ಕಾಣಿಸ್ತಾ ನೋಡಿ. ಎಷ್ಟು ಚೆನ್ನಾಗಿದೆ. ಇದು ನನ್ನ ಫ್ರೆಂಡಿಗೆ ಕೊಡೋಣ ಅಂದ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದು ಅಷ್ಟೇ. ಇದಕ್ಕೊಂದು ಸರ ಮಾಡಿದ್ದೆ, ಎಲ್ಲ ಹೋಗ್ಬಿಟ್ಟಿದೆ, ಸೇರ್ಕೊಂಡ್ಬಿಟ್ಟಿದೆ. ಅದು ಇದೇ ಥರ ಸಿಂಪಲಾಗಿ ಪುಟಾಡಿ ಮಾಡಿದ್ದೆ ನಾನು ನೋಡಿ. ಇದು ಎಷ್ಟು ಚೆನ್ನಾಗಿದೆ. ನೋಡಿದ್ರೆ ನನಗೆ ಹಾಕ್ಬೇಕು ಅನ್ಸುತ್ತೆ, ಆದರೆ ಇದೆಲ್ಲ ಹಾಕ್ಕೊಂಡ್ರೆ ನನಗೆ ಕಿವಿ ಎಲ್ಲ ಕಟ್ತಾ ಬರುತ್ತೆ. ಈ ಥರದ್ದೆಲ್ಲ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಇದ್ರ ಬಗ್ಗೆ ಹೇಳಲೇಬೇಕು. ಯಾರೋ ಒಬ್ಬರು ನೋಡಿಬಿಟ್ಟು ಆರ್ಡ್ರ್ ಕೊಟ್ಟಿದ್ರು. ನನ್ನದು ಈ ಥರ ಒಂದು ಆರ್ಟಿಫಿಷಿಯಲ್ ಸರ ಇದೆ, ಅದಕ್ಕೆ ನಾನು ಜಾಯಿಂಟ್ ಮಾಡಿ ಹಾಕ್ಕೊತೀನಿ, ಕೊಂಡೆ ಇದೆ, ನಮ್ಗೆ ಈ ಥರ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅವ್ರು ಒಬ್ಬರಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಮಾಡಿದೆ ಇದನ್ನಂದರೆ, ಒಂದನ್ನೇ ಸುಡಬೇಕು, ಬೇಕಿಂಗ್ ಮಾಡಬೇಕು, ಒಂದಕ್ಕೋಸ್ಕರ ಬೀಡ್ಸಲ್ಲಿ ಹಾಕಿ ಅಷ್ಟು ನೀಟಾಗಿ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಇದು. ಇದನ್ನು 150ಗೆ ಹೇಳಿದೆ, 150 ರೂಪಾಯಿಗೆ ಹೇಳಿದೆ. ಕೊನೆಗೆ 100 ರೂಪೀಸಿಗೆ ಕೊಡು ಅಂತ ಕೇಳಿದ್ವಿ. 100 ಕೊಡೋಕ್ಕೂ ತಯಾರಿಲ್ಲ ಅವರು. ಸುಮ್ಮನೆ ಕಷ್ಟಪಟ್ಬಿಟ್ಟು ಟೈಮೆಲ್ಲ ವೇಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಕೊನೆಗೆ ಆಗಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರನೂ ಯಾವುದಿಲ್ಲ ಈ ಥರ ಜಾಯಿಂಟಿಂದೆಲ್ಲ ಬಿಡು ಹಾಕ್ಕೊಳಕ್ಕೆ ಚೇಂಜ್ ಮಾಡ್ಕೊಂಡು ಅನ್ನೋದಕ್ಕೆ. ಅದು ಇದು ಮಾತ್ರ ಮಸ್ತಾಗಿದೆ, ಸೂಪರಾಗಿದೆ. ಬೆಳಗ್ಗೆ ಟೈಮಲ್ಲಿ ಹೊರಗಡೆಯಿಂದ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕಲರ್. ನೋಡಿ ಅದೆಲ್ಲ ಒಂದು ಕಡೆ ಮಾಡೋದು ಎಲ್ಲ ರೆಡ್ ಸರ ರೆಡಿ ಮಾಡೋದು ಒಂದು ಕಡೆ ಅವಾಗಲೇ ತೋರಿಸಿದೆ. ಇದಿಷ್ಟು ನಾನು ಯಾವ ಥರ ಮಾಡಿದ್ದೀನಿ ಅಂತ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಇದಿಷ್ಟು ಮಾಡೋದಕ್ಕೆ ಕಲರ್ ಬೇಕು. ಇದಕ್ಕೆ ಆಕ್ರಿಲಿಕ್ ಕಲರ್ ಅಂತ ಹೇಳ್ತಾರಲ್ಲ, ಅದು ಬೇಕಾಗುತ್ತೆ. ಒಳ್ಳೆ ಕಲರ್ ಹಾಕಬೇಕು. ನಾವು ಸುಮ್ಮನೆ ಯಾವುದಾದ್ರು ಹಾಕಿದರೆ ಅದು ಇದಾಗ್ಬಿಡ್ತೈತೆ ನೋಡಿ. ಇದು ಕಲರ್ ತೊಗೊಂಡು ಕ್ಯಾಮ್ಬಲ್ದು ಚೆನ್ನಾಗಿತ್ತು, ಕಲರ್ ಮಾತ್ರ ಸೂಪರ್ ಇದೆ. ಅದೇ ಸ್ವಲ್ಪ ಬಾಡಿಗೆಲ್ಲ ಇದಾದರೆ ಇದು ನೋಡಿ, ಇದು ಬಂದುಬಿಟ್ಟು 450 ರೂಪಾಯಿ ಅನ್ಸುತ್ತೆ. ಅವಾಗಲೇ ಅಷ್ಟೊಂದು ತೊಗೊಂಡಿದ್ದು. ಇಷ್ಟು ಕಲರ್ ಇದೆ. ಇದಿಷ್ಟು ಕಲರು ಆಗಲ್ಲ, ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಅಂತ ಹೇಳ್ಬಿಟ್ಟು ಇದನ್ನು ಈ 2 ಕಲರ್ಗಳು ಮತ್ತೆ ಆರ್ಡ್ರ್ ಹಾಕಿದೆ, ಇಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ನಾನು ಹಾಕಿದ್ದೀನಲ್ವಾ, ಇದು ಈ ಕಲರ್ದು, ಮತ್ತು ಇದು ಈ ಕಲರ್ದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದಾದ್ರೆ ಸ್ವಲ್ಪ ಲೈಟಾಗಿರುತ್ತೆ, ಅಷ್ಟು ಓವರಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇದು 2 ಕಲರ್ ತೊಗೊಂಡೆ. ಮತ್ತು ಇದು ಗೋಲ್ಡ್ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಮತ್ತೆ ಗೋಲ್ಡ್ ಕಲರ್ ಬೇರೆ ತೊಗೊಂಡೆ. ಇದಿಷ್ಟು ಮತ್ತು ಕಲರ್ ಮಿಕ್ಸ್ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತಿರ್ತೈತೆ. ಇದು ಬಂದು ನೋಡಿ, ಇದೆಲ್ಲ ನಾವೆಲ್ಲ ನೀಟಾಗೆಲ್ಲ ಸರಗಳೆಲ್ಲ ತಿರ್ಗಿಸ್ಬೇಕು, ಟರ್ನ್ ಮಾಡೋಕ್ಕೆ, ಅದಕ್ಕೆಲ್ಲ ಬೇಕಾಗುತ್ತೆ. ಇದು ಅಷ್ಟೇ. ಇದು ಸ್ವಲ್ಪ ನಾವು ಎಡ್ಜಲ್ಲೆಲ್ಲ ಈ ಥರ ತಿರ್ಗಿಸ್ತೀವಲ್ವ ನಾವು, ನೋಡಿ ಈ ಥರದ್ದೆಲ್ಲ ಮಾಡ್ಕೊಡೋದಕ್ಕೆಲ್ಲ ಬೇಕಾಗುತ್ತೆ. ಇಷ್ಟು ಐಟಮ್ ಬೇಕು ಟೆರಕೋಟ ಮಾಡಬೇಕು ಅಂದರೆ. ಸುಮ್ಮನೆ ನಾವು ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು ಅಷ್ಟೊಂದೆಲ್ಲ ತೊಗೊಂಡು ಏನೋ ಮಾಡ್ತಿಂತ ಮಾಡೋಕೆ ಕೂತ್ಕೊಳ್ಳೋದಲ್ಲ. ಹೇಳ್ಬಿಡ್ತಾರೆ ಈಸಿಯಾಗಿ ಮಾಡ್ಬೋದು, ಮನೇಲಿ ಆರಾಮಾಗಿ ಕೂತ್ಕೊಂಡು ಒಂದು ಕಡೆ ಮೂಲೆಯಲ್ಲಿ ಮಾಡ್ಬೋದು ಅಂತ. ಅದು ಸಾಧ್ಯನೇ ಇಲ್ಲ. ಅದು ಮೂಲೆಯಲ್ಲಿ ಅಂತ ಹೇಳಿದ್ರೆ ಒಂದು ರೂಮ್ ಬೇಕೇ ಬೇಕು. ಮಾಡ್ಬೋದು ಮನೇಲಿ, ಅಂದರೆ ಒಂದು ಅದಕ್ಕಾಗಿ ಅಂತಲೇ ಒಂದು ಎಕ್ಸ್ಟ್ರಾ ರೂಮ್ ಇರಬೇಕಾಗುತ್ತೆ. ನಾನು ಅವಾಗಲೇ ಮಾಡಿ ತೋರಿಸಿದ್ನಲ್ವಾ, ಅದನ್ನೆಲ್ಲ ಇದೇ ಮಣ್ಣಲ್ಲಿ ಕ್ಲೇನಲ್ಲಿ ಮಾಡಿದ ತಕ್ಷಣ ಅದು ನಾವು ಕಲರ್ ಹಾಕಕ್ಕೆ ಬರಲ್ಲ. ಅದನ್ನೇನು ಮಾಡೋಕ್ಕೆ ನಾವು ಫೈರ್ ಮಾಡಬೇಕು. ಫೈರ್ ಮಾಡೋಕ್ಕೆ ಏನು ಬೇಕಾಗುತ್ತೆ ನಮಗೆ ಅಂದರೆ ಒಟ್ಟು ಬೇಕಾಗುತ್ತೆ. ಒಟ್ಟು ಅಂದರೆ ಭತ್ತದ ಒಟ್ಟು ಬೇಕಾಗುತ್ತೆ. ಇಲ್ಲಾಂದರೆ ಏನು ಶಾಮಿಯಾನಲ್ಲೆಲ್ಲ ಕೆಲಸ ಮಾಡಿ, ಅದು ಮರದ್ದು ಅಲ್ಲೆಲ್ಲ ಶಾಮಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅದು ಮರದ್ದು ಏನು ಉಜ್ಜಿರ್ತಾರಲ್ಲ ಅವರು, ಒಟ್ಟಿರ್ತಲ್ಲ ಮರದ್ದು, ಅದು ಸಾಗವಾನಿ ಮರದ್ದೆಲ್ಲ ಒಟ್ಟಿರ್ತಲ್ಲ, ಅದನ್ನು ತೊಗೊಂಬರ್ಬೇಕು. ಅದಾದರೂ ಆಗುತ್ತೆ. ಭತ್ತದ್ದು ಒಟ್ಟಿರುತ್ತಲ್ಲ, ಅದಾದರೂ ಆಗುತ್ತೆ. ಅದು ಈಗ ಅದೊಂದು ಬೇಕು. ಇಷ್ಟು ಸರ ಮಾಡೋಕ್ಕೆ ನಮಗೆ ಇಷ್ಟೊಂದು ಮೆಟೀರಿಯಲ್ಲು, ಮತ್ತು ಒಟ್ಟು ಬೇಕಾಗುತ್ತೆ ಸುಡೋದಕ್ಕೆ. ಒಂದು ಬಾಂಡ್ಲಿ ಬೇಕಾಗುತ್ತೆ, ಮನೆ ಕೆಲಸ ಮನೆ ಕಟ್ಟಬೇಕಾಗುತ್ತೆ ಒಂದು ಬಾಂಡ್ಲಿ. ಇದಿಷ್ಟು ಕಲರಿಂಗು ಈ ಥರದ್ದೆಲ್ಲ ಬೇಕು. ಏನಿಲ್ಲ ಸುಮಾರು ಒಂದು ಕಲಿಯೋದ್ರಿಂದ ಹಿಡಿದು ನಾವು ಇದು ಮಾಡಿ ಮುಗಿಸೋವರೆಗೂ ನಮಗೆ ಒಂದು 6 ಇಂದ 7 ಸಾವಿರ ಇನ್ವೆಸ್ಟ್ ಮಾಡಲೇಬೇಕು. ಏನು ಇನ್ವೆಸ್ಟ್ ಮಾಡ್ದಂಗೆ ಹಂಗೆ ಮಾಡ್ತೀನಿ ಅಂತೆಲ್ಲ ಆಗಲ್ಲ. ಅಷ್ಟು ಇನ್ವೆಸ್ಟ್ ಮಾಡಿದೆಲ್ಲ ಮೆಟೀರಿಯಲ್ ತೊಗೊಂಡು ಆರಾಮಾಗಿ ಅದಕ್ಕೆ ಒಂದು ಸಪ್ರೇಟ್ ರೂಮ್ ಮಾಡ್ಕೊಬೇಕಾಗುತ್ತೆ. ಸುಮ್ಮನೆ ಈ ರೂಮ್ ದೊಡ್ಡದಾಗಿದೆ, ಒಂದು ಕಡೆ ಎಲ್ಲ ಮೂಲೆ ಕುತ್ಕೊಂಡು ಮಾಡ್ತೀನಿ ಅಂತಂದರೆ ಆಗೋದೇ ಇಲ್ಲ. ಅದಕ್ಕೆ ಒಂದೊಂದು ಸಪ್ರೇಟಾಗಿ ಒಂದು ರೂಮ್ ಇರಲೇಬೇಕು. ರೂಮ್ ಇದ್ದರೆ ಚೆನ್ನಾಗಿ ಆರಾಮಾಗಿ ಅಲ್ಲೆಲ್ಲ ಆಡ್ಕೊಂಡು ಅಲ್ಲೆಲ್ಲ ಆಡ್ಕೊಂಡು ಆರಾಮಾಗಿ ಮಾಡ್ಬೋದು.
ನೋಡಿ ಇದಿಷ್ಟು ಮಾಡ್ತಿದ್ದು ನಾನು ಮಾಡ್ತಿದ್ದೆ ಟೆರಕೋಟೆ ಜ್ಯುವೆಲರಿದು. ಸಖತ್ ಒಂದು ಕಡೆ ಬೇಜಾರಾಗುತ್ತೆ, ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿದಲ್ಲ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೇಳ್ತಾರೆ ಟೆರಕೋಟೆ ಜ್ಯುವೆಲರಿ ಮಾಡ್ತಿದ್ದಲ್ವ ಹೆಂಗೆ ಅಂತೆಲ್ಲ ಕೇಳ್ತಾರೆ. ಅದೇ ನನಗೆ ನೀವು ಏನು ರೀಸನ್ ಇದನ್ನೇ ಕೊಟ್ಟಿದ್ದೀನಿ ರೀಸನ್ ಎಲ್ಲರಿಗೂ. ತುಂಬ ಚೆನ್ನಾಗಿದೆ, ಮಾಡ್ಬೋದು. ಏನಂದರೆ ನಾವು ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ನಾವೆಲ್ಲ ಸೇಲ್ ಮಾಡ್ತೀವಿ ಅಂತಂದರೆ ಯಾರು ಅಷ್ಟು ತೊಗೊಳ್ಳಲ್ಲ. ಇದೆಲ್ಲ ತುಂಬ ಡಿಸೈನ್ಗಳೆಲ್ಲ ಬೇಕಾಗುತ್ತೆ. ಸ್ವಲ್ಪ ಇಷ್ಟಿಷ್ಟೇ ತೊಗೊಂಡ್ರೆ ಬೇರೆ ಡಿಸೈನ್ ಕೇಳ್ತಾರೆ, ಅದಿಲ್ವಾ ಇದಿಲ್ವಾ ಆ ಕಲರ್ ಇಲ್ವಾ ಈ ಕಲರ್ ಇಲ್ವಾ ಅಂತೆಲ್ಲ ಕೇಳ್ತಾರೆ. ನಾವೀಗ ಹ್ಯಾಂಡ್ ಮೇಡ್ ಮಾಡಿದರೆ ಈ ಥರದ್ದು ಮೋಡಲ್ ಇರೋದನ್ನೆಲ್ಲ ಕೇಳ್ತಾರೆ, ಈ ಥರ ಬೇಕು ಹಾಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಕಲರ್ ಹಾಕೋದಂತೂ ತುಂಬ ಕಷ್ಟ. ನಾನು ಎಷ್ಟೊಂದು ಹಾಕಿದ್ದೀನಿ, ನೈಟು ನಂಬ್ತಿರೋ ಬಿಡ್ತಿರೋ, ನಾನು ನೈಟ್ 12 ಗಂಟೆ ತನಕ ಕೂತ್ಕೊಂಡು ಕಲರ್ ಹಾಕಿದ್ದೀನಿ. ಅದು ಕಲರ್ ಹಾಕೋದು ನೀಟಾಗಿ ಕೊಡಲ್ಲ. ಯಾವ ಥರ ಕೊಡ್ತಾರೆ ಅಂದರೆ ಅದೇನದು ಗೋಬಿದೆಲ್ಲ ಸ್ಟಿಕ್ ಬರುತ್ತಲ್ಲ, ಆ ಸ್ಟಿಕ್ಕಲ್ಲಿ ಒಂದೊಂದೇ ತೊಗೊಂಡ್ಬಿಟ್ಟು ಕಲರ್ ಹಾಕಿ ಅಂತ ಹೇಳ್ತಾರೆ. ನಾವೇನಾದರೂ ಒಂದೊಂದೇ ತೊಗೊಂಡು ಕೂತ್ಕೊಂಡು ಕಲರ್ ಹಾಕಕ್ಕೆ ಹೋಗ್ಬಿಟ್ರೆ ಇದಿಷ್ಟು ನಾವು ಒಂದೊಂದೇ ಸ್ಟಿಕ್ಕಿಗೆ ಇದಿಷ್ಟು ಎಷ್ಟು ಸರಿ ಕಲರ್ ಹಾಕಬೇಕಂದ್ರೆ ಇಲ್ಲ ಸುಮಾರು ಒಂದು 5 ರಿಂದ 6 ಸರಿ ಹಾಕಿದ್ರೆ ಒಂದು ನಾರ್ಮಲಾಗಿ ಬರುತ್ತೆ. ಒಂದು ಚೆನ್ನಾಗಿ ನೀಟಾಗಿ ಪರ್ಫೆಕ್ಟಾಗಿ ಬರಬೇಕು, ಗೋಲ್ಡ್ ಥರ ಕಲರ್ ಕಾಣಿಸ್ಬೇಕು ಅಂದ್ರೆ ಒಂದು 10 ಬಾರಿ ಕಲರ್ ಹಾಕಬೇಕಾಗುತ್ತೆ. 10 ಬಾರಿ ಕಲರ್ ಅಂದರೆ ಒಂದೇ ಸರಿ ಮೇಲೆ ದಬ ದಬ ಬಡೆಯಿಂದ ಒಂದು ಸಾರಿ ಹಚ್ಚಬೇಕು, ಅದು ಮತ್ತೆ ಫುಲ್ ಡ್ರೈ ಆಗಿ ಬಿಡಬೇಕು. ಡ್ರೈ ಆಗಿ ಮತ್ತೆ ಹಾಕಬೇಕು. ಈ ಥರ ವೆಯ್ಟ್ ಮಾಡಿ ಒಂದು 10 ಸರಿ ಕಲರ್ ಹಾಕ್ಬೇಕು. ಇದನ್ನು ಆ ಥರ ಕಲರ್ ನಾವು ಒಂದು ಕಡ್ಡಿನ ಚುಚ್ಚೋದು ನೀವೇ ಇಮೇಜ್ ಮಾಡ್ಕೊಡ್ರಿ. ಒಂದು ಕಡ್ಡಿಗೆ ಚುಚ್ಚಿಬಿಟ್ಟು ಒಂದು ನೀಟಾಗಿ ಕಲರ್ ಹಾಕಿದ್ರೆ ಒಂದು ಕಡೆ ಆಗುತ್ತೆ, ಒಂದು ಕಡೆ ಆಗಲ್ಲ. ಚುಚ್ಚೋದು ಈ ಥರ ಒಂದು ಸ್ಪಾಂಜ್ ಇರ್ತಾರೆ, ಸ್ಪಾಂಜ್ ಇಟ್ಕೊಂತ ಈ ಥರ ಎಲ್ಲ ಚುಚ್ಚಿಡ್ಕೊತಾ ಇದ್ವಿ. ಅದು ಒಣಗಬೇಕು, ಮತ್ತು ಒಂದೊಂದೇ ಕಡ್ಡಿ ತೊಗೊಂಡು ನಾವು ಅವ್ರು ಹೇಳಿದ ಥರ ಮಾಡಿದ್ರೆ ಇದಿಷ್ಟು ಮಾಡೋಕ್ಕೆ 3 ದಿನ ಆದರೂ ಬೇಕಾಗುತ್ತೆ, ಇಷ್ಟು ಬೀಡ್ಸ್ಕೊಂಡು ಮಾಡೋದಕ್ಕೆ. ಆ ಥರ ಹೇಳ್ಕೊಟ್ಟಿದ್ರು ಕಲರು. ನಾವು ಆಮೇಲೆ ಅವ್ರದ್ದೇ ಒಂದು ವಿಡಿಯೋದು ಅಪ್ಲೋಡ್ ಮಾಡಿದ್ರು, ಅವಾಗ ನೋಡ್ಬೇಕಾದ್ರೆ ಗೊತ್ತಾಯ್ತು ನಮಗೆ. ನೋಡಿ ಈ ಥರ ಕಲರ್ ಹಾಕಿದ್ರೆ ನಮಗೆ ಸ್ವಲ್ಪ ನೀವು ಕೊಟ್ಟಿಲ್ಲ ಅಂತಂದು ಗೊತ್ತಾಯ್ತು ನಮಗೆ. ಆಮೇಲೆ ಅವ್ರ ವಿಡಿಯೋ ನೋಡ್ಕೊಂಡ್ಬಿಟ್ಟು ನಾವು ಕಲರ್ ಹಾಕೋದು ಕಲ್ತ್ಕೊಂಡು ಅವಾಗ ಒಂದೇ ಸರಿ ನೀಟಾಗಿ ಹಾಕಕ್ಕೆ ಬಂತು. ಅವಾಗ ನಾವು ಇಷ್ಟೊಂದೆಲ್ಲ ಮಾಡಿದ್ರೆ, ಇಲ್ಲಾಂದ್ರೆ ನಾವು ಇಷ್ಟೊಂದು ಕಲರ್ ಹಾಕೋದು ತಲೆ ಕೆಟ್ಟೆ ಬಿಡಬೇಕಾಗಿತ್ತು. ನಾವು ಈ ಥರ ಸ್ವಲ್ಪ ಐಡಿಯಾ ಬಂದಮೇಲೆ ನಾವು ಬಿಟ್ಟಿದ್ದು. ಅಲ್ಲಿ ಒಂದು ಬೀಡ್ಸನ್ನ ಒಂದೊಂದೇ ಹಾಕಬೇಕು ಅಂತ ನೀವು ಇಮೇಜ್ ಮಾಡ್ಕೊಂಡು ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೆ ಕಲರ್ ಹಾಕೋದು ಗೊತ್ತಾಯಿತು, ಮಾಡಿದ್ವಿ. ಇಷ್ಟೇ ಫ್ರೆಂಡ್, ಇಷ್ಟೊಂದೆಲ್ಲ ಮಾಡಿದ್ವಿ. ಕೊನೆಗೆ ಆಗಲಿಲ್ಲ, ಸೇಲ್ ಆಗಲಿಲ್ಲ ಅಂತ ಅಂತೇಳಿ ಮಾಡೋಕ್ಕಾಗಲ್ಲ. ಜಾಸ್ತಿ ಕ್ವಾಂಟಿಟಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅಷ್ಟೊಂದು ಮಾಡಿಬಿಟ್ಟು ಸ್ಟಾಲ್ ಹಾಕೋಬೇಕು. ಇವಾಗ ನಾವು ನೋಡಿದ್ವಿ ಎಲ್ಲ ಸ್ಟಾಲ್ ಹಾಕ್ತಾರೆ, ಯಾರೂ ತೊಗೊಳ್ಳಲ್ಲ. ನಾನು ಸ್ವಲ್ಪ 2 ಸ್ಟಾಲಲ್ಲಿ ಹೋಗಿದ್ದೀನಿ, ಅವ್ರೇನು ತುಂಬ ಜಾಸ್ತಿ ಇಟ್ಕೊಂಡಿಲ್ಲ, ಸ್ವಲ್ಪ ಒಂದಿಷ್ಟು ಇಟ್ಕೊಂಡಿರ್ತಾರೆ. ಇಷ್ಟು ಇಟ್ಕೊಂಡಿದ್ರಲ್ಲಿ ಯಾರು ತೊಗೊಳ್ಳಲ್ಲ. ನಾನು ಹೋಗಿ ನೋಡಿದ್ದೀನಿ, ಈಗ ನೋಡ್ತಾರೆ, ಹಿಂಗೆ ಇಟ್ಕೊತಾರೆ ಹೋಗ್ತಾರೆ. ನಾನು ಅಷ್ಟೇ ಇಟ್ಕೊಂಡು ಸುಮ್ಮನೆ ಕೇಳಿದೆ ಪ್ರೈಸ್ ಎಷ್ಟು ಅಂತ. ಈ ಥರದ್ದು ಒಂದು ನಾರ್ಮಲ್ ಸರಕ್ಕೆ 600 ರೂಪಾಯಿ ಹೇಳಿದ್ರು. ಅವ್ರ ಹತ್ರ ನಾನು ಕೇಳಿದೆ ಸುಮ್ಮನೆ ಹಾಗೆ ಎಷ್ಟಿದೆ ಅಂತ. ನಾನು ಅವ್ರ ಹತ್ರ ಹೇಳೋಕೆ ಮಾಡ್ತೇನೆ. 600 ರೂಪಾಯಿ ಹೇಳಿರ್ತಾರೆ ಸರಕ್ಕೆ. ಅಯ್ಯೋ ಓಲೆಗೆಲ್ಲ 200 ಹೇಳಿರ್ತಾರೆ. ಜುಮ್ಕಿಗೆಲ್ಲ ಬರೀ ಜುಮ್ಕಿ ಮಾತ್ರ 200. ಈ ಥರ ಜುಮ್ಕಿಗಳಿಗೆಲ್ಲ ಚೆನ್ನಾಗಿದೆ ನೋಡಿ. ಈ ಥರ ಜುಮ್ಕಿಗೆ 200 ರೂಪೀಸ್ ಹೇಳಿದ್ರು. ಅಷ್ಟು ಕೊಟ್ಟಿಲ್ಲ ಯಾರು ತೊಗೊಳ್ತಾರೆ? ಕಷ್ಟಪಡಬೇಕು, ಪ್ರಯತ್ನ ಮಾಡಬೇಕು. ಒಂದೇ ಸರಿ ನಾವು ರೆಡಿ ಮಾಡಿ ಹೋಗಿದ್ದೀವಿ, ತೊಗೊಂಡ್ರೆ ನಮ್ಗೆ ಇಷ್ಟು ದುಡ್ಡು ಬರಬೇಕು ಅಂತ ಆಸೆ ಮಾತ್ರ ಯಾವತ್ತೂ ಇಟ್ಕೊಂಡಿಲ್ಲ. ನನಗೆ ಚೆನ್ನಾಗಿ ಇನ್ಕಮ್ ಬರಬೇಕು, ನಾನು ಚೆನ್ನಾಗಿದ್ರಲ್ಲಿ ಇಂಪ್ರೂವ್ ಆಗಬೇಕು ಅಂದರೆ 1 ವರ್ಷ ಅಂತ ಕಷ್ಟಪಡಬೇಕಾಗುತ್ತೆ. ಚೆನ್ನಾಗಿ ಮಾಡಿ ಇಟ್ಕೊಂಡು ಸ್ವಲ್ಪ ತೊಗೊಳ್ತಾ ಇಂಪ್ರೂವ್ ಆಗುತ್ತೆ. ಅಂದರೆ ಕಷ್ಟಪಡಬೇಕು. ಒಂದೇ ಸರಿ ನಾವು ಮಾಡಿದಂಥ ತಕ್ಷಣಕ್ಕಂತೂ ಅಮೌಂಟ್ ಬರಲ್ಲ, ನನಗೆ ಸಿಕ್ಕೋದಿಲ್ಲ. ಹಾಗಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು. ನಾವು ಇದನ್ನೆಲ್ಲ ಹೊಸದೆಲ್ಲ ವೆರೈಟಿ ಡಿಸೈನ್ಗಳೆಲ್ಲ ಮಾಡಿ ಸ್ಟಾಕ್ ಇಟ್ಕೊತಾ ಇರಬೇಕು. ಆಮೇಲೆ ಪ್ಯಾಕಿಂಗ್ ಕವರ್ಗಳು ಪ್ಯಾಕ್ ಮಾಡಬೇಕು, ಕೊರಿಯರ್ ಕವರು ಎಲ್ಲ ಸುಮಾರು ಖರ್ಚು ಮಾಡಬೇಕಾಗುತ್ತೆ. ಖರ್ಚಿಗೆ ಸರಿ ನಾವು ಅಷ್ಟೊಂದು ವರ್ಕ್ ಮಾಡಬೇಕಾಗುತ್ತೆ. ಮಾಡಿ ಅದೇ ಥರ ನೀಟಾಗಿ ಇರಬೇಕು. ಫಿನಿಶಿಂಗು ಅದಿಲ್ಲೇ ಇಲ್ಲಿದೆ, 1 ಮಣಿ ಚೊಟ್ಟಾಗಿದೆ, ಅದಾಗಿದೆ, ಇದಾಗಿ ಸುಮಾರು ಕಂಪ್ಲೇಂಟ್ ಬರುತ್ತೆ. ಮಾಡೋದು ಬೇಡ ಅಂತ ಹೇಳ್ತಲ್ಲ. ಸುಮ್ಮನೆ ನಾವು ಇಷ್ಟು ಕಾನ್ಫಿಡೆಂಟಾಗಿ ಮಾಡ್ತೀವಿ, ನಮಗೆ ಆಗುತ್ತೆ. ನಾವು ಹೇಳಿದ್ರೆ ಇಷ್ಟು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಬೇಕು. ಒಂದು ತಾಳ್ಮೆ ಇರೋದಿರಬೇಕು. ಇನ್ನೊಂದು ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಕರೆದು ಬನ್ನಿ ಅಂತ ಸೇಲ್ ಮಾಡ್ಕೊತು ಆಗಲ್ಲ. ನಾವು ಹೊರಗಡೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಸ್ಟಾಲ್ ಹಾಕ್ತಾರೆ, ಎಲ್ಲೆಲ್ಲಿ ಏನಾದರೂ ಪ್ರೋಗ್ರಾಮ್ಗಳಿರುತ್ತೆ, ಫಂಕ್ಷನ್ಗಳಿರುತ್ತೆ, ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ಈ ಥರ ಎಲ್ಲ ಟೇಬಲ್ ಮೇಲೆ ಹಾಕೊಂಡು ಕೂತ್ಕೊಂಡ್ರೆ ಯಾರಾದರೂ ಒಂದು 5-6 ಜನ ತೊಗೊಬೋದು. ಅದು 5-6 ಜನ ಹೆಚ್ಚು, ಯಾರು ಅಷ್ಟು ತೊಗೊಳ್ಳೋದಿಲ್ಲ. ಸ್ಟಾರ್ಟಿಂಗಲ್ಲಿ ಸುಮ್ಮನೆ ನೋಡ್ತಾರೆ, ಇರ್ತಾರೆ, ಹೋಗ್ತಾರೆ. ಅದೇ ಈ ಥರ ಮಾಡೋದು ಸ್ವಲ್ಪ ಮಾಡ್ತೀನಿ ಅನ್ನೋಂಗಿಂತ ಮಾಡ್ಬೋದು. ಕಷ್ಟಪಡಬೇಕು ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಇವತ್ತು ತುಂಬ ಲೆಂತ್ ಆಗಿದೆ ವಿಡಿಯೋ, ಯಾರು ಬೈಕೊಂಬೇಡಿ. ಯಾಕೆಂದರೆ ಇಷ್ಟೊಂದೆಲ್ಲ ಮಾಡಿದ್ರೆ ಸ್ವಲ್ಪ ಇದರಲ್ಲಿ ವಿಡಿಯೋದಲ್ಲಿ ಹೇಳಿ ಮುಗಿಸೋಕ್ಕಾಗಲ್ಲ. ಸ್ವಲ್ಪ ಎಲ್ಲಾದರೂ ಬಿಟ್ಬಿಟ್ಟು ಸ್ವಲ್ಪ ಡೀಟೇಲಾಗಿ ಹೇಳಬೇಕು, ಮಾಡೋದು ಸ್ವಲ್ಪ ಗೊತ್ತಾಗುತ್ತೆ, ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಡೀಟೇಲಾಗಿ ಸ್ವಲ್ಪ ಲೆಂತ್ ಆಗಿದೆ ವಿಡಿಯೋ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ಇದಿಷ್ಟು ನಂದು ಟೆರಕೋಟೆ ಜ್ಯುವೆಲರಿ ಮಾಡ್ತಾ ಇರೋದು. ನಿಜನ ಸುಳ್ಳು ಅಂತ ಕೆಲವು ಸುಳ್ಳೇನೇ ಹೇಳ್ತಾರೆ ಅನ್ಕೊಂತಾರೆ, ಸುಳ್ಳು ಅಂತ ಹೇಳಿಲ್ಲ, ಮಾಡಿರೋದನ್ನ ಹೇಳ್ತಾ ಇರೋದು. ಹೇಗೆ ಅನಿಸ್ತು ನಂದು ಟೆರಕೋಟೆ ಜ್ಯುವೆಲರಿ ಡಿಸೈನಲ್ಲಿ ಹೇಗೆ ಇಷ್ಟ ಆಯಿತು? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಮಾಡೋರು ತಾಳ್ಮೆ ಇದ್ದವರು, ಪೇಷನ್ಸ್ ಎಲ್ಲ ಇರ್ತಂಥವ್ರು ಮಾಡ್ಕೊಬೋದು. ಏನು ಮಾಡೋದಿಲ್ಲ ಬೇಡ ಅಂತ ಹೇಳ್ತಾ ಇಲ್ಲ. ಕಷ್ಟಪಡಬೇಕು. 1 ವರ್ಷ ಅಂತೂ ಕಷ್ಟಪಡಲೇಬೇಕು. ಇದರಲ್ಲಿ ಯಾರೋ ನನ್ನ ಫ್ರೆಂಡ್ಗಳಿಗೆ ಕೇಳ್ಬಿಟ್ಟು ಯಾರು ಸ್ವಲ್ಪ ದಿನ ಕೊಟ್ಬಿಟ್ಟು 2 ದಿನ ಯೂಸ್ ಮಾಡಿಬಿಟ್ಟು ವೇಸ್ಟ್ ಮಾಡಿಬಿಡ್ತಾರೆ. ಪರವಾಗಿಲ್ಲ, ಅವ್ರು ವೇಸ್ಟ್ ಮಾಡ್ಕೊಂಡು 2 ದಿನ ಯೂಸ್ ಆದರೂ ಆಗುತ್ತಲ್ಲ, ಸುಮ್ಮನೆ ಬಿಸಾಕೋಕ್ಕಿಂತ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಮೆಟೀರಿಯಲ್ ಇದೆ ಮೊಬೈಲೇ ತೋರಿಸಿದ್ನಲ್ಲ, ಹಂಗೆಲ್ಲ ಬಿಸಾಕಲ್ಲ. ಯಾರಾದರೂ ಒಬ್ಬರು ಸ್ಟಾಲ್ ಆಗ್ತಾರಲ್ವ, ಅವರಿಗೆ ವಾಪಸ್ ಕೊಟ್ಬಿಡೋಣ ಅನ್ಕೊಂಡಿದ್ದೀನಿ. ಅವರಾದರೂ ಅಟ್ಲೀಸ್ಟ್ ನಾನು ಬಿಸಾಕೋಕ್ಕಿಂತ ಅವರಾದರೂ ಅದನ್ನ ಯೂಸ್ ಮಾಡ್ಕೊಂಡು ದುಡ್ಡಿಗಂತೂ ಕೊಡಲ್ಲ, ಅಮೌಂಟಿಗೆ ಹಾಗೇ ಕೊಟ್ಬಿಡ್ತೀನಿ. ಅಮೌಂಟಿಗೆ ಕೊಡೋಕೆ ಹೋದರೆ ಯಾರು ತೊಗೊಳ್ಳೋದಿಲ್ಲ, ಹಾಗೆ ಅವ್ರಿಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇದೆ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಾನು ಮಾಡ್ತಿರೋ ವಿಡಿಯೋದಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಅದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗೆ ಇಷ್ಟು ಸರದಲ್ಲಿ ಡಿಸೈನ್ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.